ನಮೋ ವೆಂಕಟೇಶಾಯ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ತಿರುಮಲ ತಿರುಪತಿ ದೇವಸ್ಥಾನ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ಒಂದು ಅದ್ಭುತವಾದ ಕೆಲಸಗಳಲ್ಲಿ ಭಗವದ್ಗೀತಾ ಪಠನಂ, ಶ್ರವಣಂ, ಪ್ರವಚನ ಕಾರ್ಯಕ್ರಮ ಯಾವುದು ಹಮ್ಮಿಕೊಂಡಿದೆ ಅದು ಇಡೀ ಕಾರ್ಯಕ್ರಮಗಳಲ್ಲೇ ಅತ್ಯದ್ಭುತವಾದ ಕಾರ್ಯಕ್ರಮ. ಅದರಲ್ಲೂ ಇವತ್ತು ನಾವು 11ನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗಕ್ಕೆ ಇವತ್ತು ಬಂದಿದ್ದೇವೆ. ಹೇಗೆ ರಾಮಾಯಣದಲ್ಲಿ ಸುಂದರಾಕಾಂಡವು, ಮಹಾಭಾರತದಲ್ಲಿ ವಿರಾಟ ಪರ್ವವು, ಹಾಗೆ ಭಗವದ್ಗೀತೆಯಲ್ಲಿ ಕೂಡ ವಿಶ್ವರೂಪ ಸಂದರ್ಶನ ಯೋಗಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ಯಾಕೆ ಅಂತ ಹೇಳ್ತೀರಾ? ನೋಡಿರ್ತೀರಿ, ಭಗವದ್ಗೀತೆ ಹೇಗೆ ಶುರುವಾಯಿತು ಅಂದರೆ ಮಹಾಭಾರತದಲ್ಲಿ 3 ಉಪದೇಶಗಳುಂಟು. ಮೊದಲನೆಯದು ವಿದುರ ನೀತಿ ಅಂತ ಒಂದು, ಎರಡನೆಯದು ಅರ್ಜುನ ಶ್ರೀಕೃಷ್ಣ ಸಂವಾದ ರೂಪದಲ್ಲಿ ಜಗತ್ತಿಗೆ ಉಪದೇಶ ರೂಪಾತ್ಮಕವಾಗಿ ಬಂದಿರುವ ಶ್ರೀಮದ್ ಭಗವದ್ಗೀತೆ, ಮೂರನೆಯದು ಭೀಷ್ಮ ಪರ್ವದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಆಗ್ಬೋದು, ವಿಷ್ಣು ಸಹಸ್ರನಾಮ. ಆದರೆ ಇವತ್ತಿನ ವಿಶ್ವರೂಪ ಸಂದರ್ಶನ ಯೋಗ 11ನೇ ಅಧ್ಯಾಯಕ್ಕೆ ಅಷ್ಟು ಪ್ರಾಮುಖ್ಯತೆ ಹೇಗೆ ಬಂತು ಅಂತ ತಿಳ್ಕೊಳ್ಳೋದಾದರೆ, ನೀವೆಲ್ಲರೂ ಕೂಡ ನೋಡಿರ್ತೀರಿ, ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ಯುದ್ಧ ಮಾಡೋಕ್ಕಿಂತ ಬಂದು ಯುದ್ಧ ಕ್ಷೇತ್ರಕ್ಕೆ ಬಂದು ಕೈರ್ಮಯಾ ಸಹ ಯೋದ್ಧವ್ಯಂ, ಯಾರ ಜೊತೆ ನಾನು ಯುದ್ಧ ಮಾಡಬೇಕೆಂಬ ಉದ್ದೇಶದಿಂದಲೇ ಬಂದು ಕೂಡ ಶೋಕ ಮೋಹಗಳಿಗೆ ಒಳಗಾಗಿ ನಮ್ಮ ಬಾಂಧವರು ಅಥವಾ ಗುರುಗಳು ಅಥವಾ ಎಲ್ಲ ಹಿರಿಯರು ಇದ್ದಾರೆ, ಅವರೆಲ್ಲರಿಗೂ ಕೂಡ ನಾನು ಸಾಯಿಸಲು ಅಥವಾ ಅವ್ರ ಮೇಲೆ ಶಸ್ತ್ರವನ್ನು ಎತ್ತಲು ನಾನು ಸಿದ್ಧನಾಗಿಲ್ಲ ಅಂತ ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ, ಈ ಥರ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿದ ತಕ್ಷಣ ಶ್ರೀಕೃಷ್ಣ ಪರಮಾತ್ಮ ಅವ್ರಿಗೆ ಕ್ಲೀಬತ್ವವನ್ನು ಬಿಡು ಅರ್ಜುನ ಅಂತ ಹೇಳಿ 2ನೇ ಅಧ್ಯಾಯದಲ್ಲಿ ಆತ್ಮತತ್ವವನ್ನು, ಆತ್ಮಸ್ವರೂಪವನ್ನು ನೈನಂ ಛಿಂದಂತಿ ಶಸ್ತ್ರಾಣಿ ಎಂಬ ಕೆಲವು ಶ್ಲೋಕಗಳಿಂದ ಈ ಶರೀರವು ಜಾತಸ್ಯ ಹಿ ಧ್ರುವೋ ಮೃತ್ಯು, ಹುಟ್ಟಿರುವುದು ಸಾಯಲೇಬೇಕು, ಅದರಲ್ಲಿರುವ ಆತ್ಮ ಮಾತ್ರ ನಿತ್ಯವು, ಅದೇ ನಾನು ಆಗಿದ್ದೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಆತ್ಮತತ್ವವನ್ನು, ಸ್ಥಿತಪ್ರಜ್ಞ ಲಕ್ಷಣಗಳನ್ನು ಅತ್ಯದ್ಭುತವಾಗಿ ವರ್ಣಿಸಿದ್ದಾರೆ. ತದನಂತರ ಕರ್ಮಯೋಗದಲ್ಲಿ ಕರ್ಮವನ್ನು ಮಾಡು, ಯಾಕೆಂದರೆ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ, ಕರ್ಮ ಮಾಡಬೇಕು, ಅದಕ್ಕೆ ಬರುವಂತಹ ಫಲವನ್ನು ನಾವು ಅಪೇಕ್ಷೆ ಇಲ್ಲದೆ ನಿಷ್ಕಾಮ ಕರ್ಮ ಮಾಡಬೇಕೆಂಬ ಕರ್ಮ ಸಿದ್ಧಾಂತವನ್ನು ಕೂಡ ಹೇಳಿ, ಕೊನೆಗೆ ಜ್ಞಾನಯೋಗದಲ್ಲಿ, ಆತ್ಮ ಸಂಯಮ ಯೋಗ ಧ್ಯಾನ ಯೋಗದಲ್ಲಿ ಧ್ಯಾನ ಹೇಗೆ ಮಾಡಬೇಕು, ನಮ್ಮ ಅಂತಃಕರಣವನ್ನು ಹೇಗೆ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು ಎಂಬ ಒಂದು ಅರ್ಥದಲ್ಲಿ ಆತ್ಮ ಸಂಯಮ ಯೋಗ, ಜ್ಞಾನ ವಿಜ್ಞಾನ ಯೋಗ, ಜ್ಞಾನ ವಿಜ್ಞಾನ, ಹಾಗೆ ಅಕ್ಷರ ಪರಬ್ರಹ್ಮ ಯೋಗ, ರಾಜವಿದ್ಯಾ ರಾಜಗುಹ್ಯ ಯೋಗ, ಇದೆಲ್ಲ ಕೂಡ ಶ್ರೀಕೃಷ್ಣ ಪರಮಾತ್ಮ ಕೇವಲ ಅರ್ಜುನನ ಶೋಕ ಮೋಹ ಈ 2 ಕೂಡ ಸ್ವಬಾಂಧವರನ್ನು ನೋಡಿ ಹೇಗೆ ಶೋಕ ಮೋಹಗಳಿಗೆ ಒಳಗಾಗಿದ್ದಾರೆ ಅದನ್ನು ದೂರ ಮಾಡಬೇಕು ಎಂಬ ಉದ್ದೇಶದಿಂದ ಈ ಪ್ರಪಂಚ ಎಲ್ಲೆಡೆ ಕೂಡ ನಾನೇ ಇದ್ದೀನಿ, ಆ ಸಮಸ್ತ ವಿಶ್ವವು ಕೂಡ ನನ್ನಲ್ಲೇ ಅಂತರ್ಲೀನವಾಗಿದೆ ಎಂದು ಹೇಳಿದರೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಸಾಕ್ಷಾತ್ತು ಶ್ರೀಮನ್ನಾರಾಯಣ ಸ್ವರೂಪವೇ ಎಂದು ತಿಳಿಯದೆ ಈ ವಿಶ್ವರೂಪ ಸಂದರ್ಶನ ಯೋಗದಲ್ಲಿ ಕೂಡ ಬರುತ್ತೆ. ನಾನು ಅರ್ಜುನ ತಿಳ್ಕೊಂಡು ಆಮೇಲೆ ಸಾಕ್ಷಾತ್ತು ಶ್ರೀಮನ್ನಾರಾಯಣನೇ ಬಂದು ನನಗೆ ಉಪದೇಶ ಮಾಡಿದ್ದಾರೆ, ಅಥವಾ ನನ್ನ ಪಕ್ಕದಲ್ಲಿ ಒಬ್ಬ ಸ್ನೇಹಿತನಾಗಿ ಒಬ್ಬ ಗೆಳೆಯನಾಗಿ ಬಂದು ನನಗೆ ಉಪದೇಶ ಮಾಡಿದ್ದಾರೆ ಎಂದು ತಿಳ್ಕೊಳ್ಳದೆ ಹೇ ಕೃಷ್ಣ ಹೇ ಸಖೇತಿ ಅಂತ ಬರುತ್ತೆ ಈ ಅಧ್ಯಾಯದಲ್ಲಿ. ಅಂತಹ ಒಂದು ನಾನೇ ಆಗಿದ್ದೀನಿ ಅಂತ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದರೂ ಕೂಡ ಅರ್ಜುನ ನಂಬಿಲ್ಲ. ಅದಕ್ಕೆ ಈ ಕಾಲದಲ್ಲೂ ಕೂಡ ನಾವು ನೋಡ್ತೇವೆ, ಯಾವುದೇ ಒಂದು ನಾನಿದ್ದೀನಿ ಅಂತ ಹೇಳಿದ್ರೆ ನಂಬಲ್ಲ, ಅದಕ್ಕೆ ಪ್ರೂಫ್ ಕೇಳ್ತಾರೆ. ಆ ಪ್ರೂಫೇ ವಿಶ್ವರೂಪ ಸಂದರ್ಶನ ಯೋಗ. ಯಾಕೆಂದರೆ ಸಮಸ್ತ ವಿಶ್ವವು ಕೂಡ ನಾನೇ ಆಗಿದ್ದೀನಿ,
ನಿನ್ನ ಕಣ್ಣಿಂದ ನೋಡೋಕ್ಕೆ ಆಗಲ್ಲ ಅಂತ ಹೇಳಿ ದಿವ್ಯಂ ದದಾಮಿತೆ ಚಕ್ಷು, ನಿನಗೆ ದಿವ್ಯವಾದ ಚಕ್ಷುಗಳನ್ನು ಕಣ್ಗಳನ್ನು ನಾನು ನೀಡ್ತೇನೆ, ಆ ದಿವ್ಯವಾದ ಚಕ್ಷುಗಳಿಂದ ನನ್ನ ವಿಶ್ವರೂಪ ಸಂದರ್ಶನೆ ಮಾಡುವಂಥ ಒಂದು ಉದ್ದೇಶದಿಂದ ಇವತ್ತು ನಾವು ಪರಮ ಉತ್ಕೃಷ್ಟವಾದ ಪರಮ ಶ್ರೇಷ್ಠವಾದ ಭಗವದ್ಗೀತೆಯಲ್ಲಿ ವಿಶ್ವರೂಪ ಸಂದರ್ಶನ ಯೋಗ ಪಠನೆ ಮಾಡಿದ್ರು, ಶ್ರವಣ ಮಾಡಿದ್ರು, ತದರ್ಥವನ್ನು ತಿಳ್ಕೊಂಡ್ರೂ ಕೂಡ ಸಾಕ್ಷಾತ್ ಶ್ರೀಮನ್ನಾರಾಯಣ ಕೃಪೆಗೆ ಪಾತ್ರರಾಗ್ತೀವಿ ಎಂದರ್ಥ ಇದರಲ್ಲಿದೆ. ನಾವೆಲ್ಲರೂ ಕೂಡ ನಿಜವಾಗಿ ಧನ್ಯರಾಗಿದ್ದೀವಿ. ಮನೆಗಳಲ್ಲೇ ಇದ್ದು ತಮ್ಮ ಮನದಲ್ಲಿ ಆ ಶ್ರೀಮನ್ನಾರಾಯಣ ಶ್ರೀಕೃಷ್ಣ ಪರಮಾತ್ಮನನ್ನು ಧ್ಯಾನಿಸಿಕೊಂಡು ಇವತ್ತು ಈ ವಿಶ್ವರೂಪ ಸಂದರ್ಶನ ಯೋಗವನ್ನು ಪಾರಾಯಣವನ್ನು ಮಾಡೋಣ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಮುಂಚೆ ಗುರುಗಳನ್ನು ನೆನಪಿಸಿಕೊಂಡು, ಯಾಕೆಂದರೆ ಗುರುಗಳ ಧ್ಯಾನವನ್ನು ಪ್ರಾರ್ಥನೆಯನ್ನು ಮಾಡಿ ತದನಂತರ ಪಾರಾಯಣಕ್ಕೆ ನಾವು ಹೋಗೋಣ ಅಂತ ಹೇಳಿ ತಾವೆಲ್ಲರೂ ಕೂಡ ಸಾವಧಾನವಾಗಿ ಗುರು ಪ್ರಾರ್ಥನೆಯನ್ನು ಮಾಡಿ ಈಗ ನಾವೆಲ್ಲರೂ ಕೂಡ ಒಟ್ಟಿಗೆ ಗುರುಗಳ ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ ಗುರೋ ಶ್ರೀ ಪಾದಪಂಕಜೇ. ಶ್ರೀ ಶ್ರೀನಿವಾಸ ಸ್ವಾಮಿಗಳ ಇವತ್ತು ಒಂದು ಅವರ ಅನುಗ್ರಹದಿಂದನೇ ನಾವೆಲ್ಲರೂ ಕೂಡ ಈ ಭಗವದ್ಗೀತಾ ಪಾರಾಯಣಕ್ಕೆ ಬಂದಿದ್ದೇವೆ. ಅದರಿಂದ ಶ್ರೀನಿವಾಸ ದೇವರ ಚರಣಾರವಿಂದಗಳಿಗೆ ಒಂದು ಪ್ರಾರ್ಥನಾ ರೂಪದಲ್ಲಿ ನಾವೆಲ್ಲರೂ ಕೂಡ ಬೇಡಿಕೊಳ್ಳೋಣ ಅಂಥೇಳಿ ಎಲ್ಲರೂ ಒಟ್ಟಿಗೆ ಜೋರಾಗಿ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡಿ. ಆನಂದ ಜ್ಞಾನದಂ ವಿಷ್ಣುಂ ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಆನಂದ ನಿಲಯಾಲಯೇ. ಈಗ ಪಾರಾಯಣಕ್ಕೆ ಸಂಕಲ್ಪವನ್ನು ಮಾಡಿ ನಾವು ಪಾರಾಯಣಕ್ಕೆ ಹೆಜ್ಜೆ ಹಾಕೋಣ ಅಂತ ಹೇಳಿ ಎಲ್ಲರೂ ಕೂಡ ತಮ್ಮ ಮನದಲ್ಲಿ ಈ ಪಾರಾಯಣದಿಂದ ನನಗೆ ಶುಭ ಉಂಟಾಗಲಿ ಅಂಥೇಳಿ ಈ ಸಂಕಲ್ಪವನ್ನು ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಶ್ರೀ ಪದ್ಮಾವತಿ ಜಾನೇ ಭಗವತಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಕೃಪಾಬಲೇನ ಜಗದ್ಗುರೋಃ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅನುಗ್ರಹೇಣ ಅಸ್ಮಾಕಂ ಅಸ್ಮಾಕಂ ಸರ್ವೇಷಾಂ ಸರ್ವೇಷಾಂ ಶರೀರಸ್ಯ ಶರೀರಸ್ಯ ಮಾನಸಸ್ಯ ಚ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಸಮಸ್ತಾನಾಂ ಆಧಿವ್ಯಾಧೀನಾಂ ಆದಿವ್ಯಾಧೀನಾಂ ನಿವಾರಣಾರ್ಥಂ ನಿವಾರಣಾರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿವೃದ್ಧಿದ್ವಾರಾ ಬುದ್ಧಿಶಕ್ತಿವೃದ್ಧಿದ್ವಾರಾ ಪರೀಕ್ಷಾಸು ಪರೀಕ್ಷಾಸು ಉತ್ತೀರ್ಣತಾಸಿದ್ಧ್ಯರ್ಥಂ ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಅಧಿಕಾರಿಣಾಂ ಸ್ವಸ್ವವಿಧಿ ಸ್ವಸ್ವವಿಧಿ ನಿರ್ವಹಣ ನಿರ್ವಹಣ ಕೌಶಲಸಿದ್ಧ್ಯರ್ಥಂ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಶ್ರೀಮದ್ಭಗವದ್ಗೀತಾಯಾಃ ಏಕಾದಶೋಧ್ಯಾಯ ಏಕಾದಶೋಧ್ಯಾಯ ಅಂತರ್ಗತ ಅಂತರ್ಗತ ಶ್ಲೋಕಪಾರಾಯಣಂ ಶ್ಲೋಕಪಾರಾಯಣಂ
ತಥಾ ತಥಾ ಭಗವದ್ಗೀತಾ ಭಗವದ್ಗೀತಾ ಪ್ರವಚನಂ ಪ್ರವಚನಂ ಶ್ರವಣಂ ಚ ಶ್ರವಣಂ ಚ ಕರಿಷ್ಯಾಮಹೇ. ಕರಿಷ್ಯಾಮಹೇ. ಗೀತಾ ಆಚಾರ್ಯರಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮರ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಕಂಸಾಂತಕಂ ಶಂಸನೀಯಂ ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೆ ನಿಶಂ. ಶ್ರೀನಿವಾಸಂ ಭಜೆ ನಿಶಂ. ಹಾಗೆ ಭಗವದ್ಗೀತೆಯ ಪ್ರಾರ್ಥನೆಯನ್ನು ಕೂಡ ಈಗ ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ತಜ್ಞಾನಾತ್ ಮುಚ್ಯತೇಂಜಸಾ. ಇದುವರೆಗೆ ಹಿಂದೆ ಹೇಳೋ ಪ್ರಕಾರ ಸಮಸ್ತ ವಿಶ್ವಕ್ಕೆ ವೇದ ಇತಿಹಾಸವನ್ನು ನೀಡಿರುವಂತಹ ವೇದವ್ಯಾಸರ ಪ್ರಾರ್ಥನೆಯನ್ನು ಒಟ್ಟಿಗೆ ನಾವೆಲ್ಲರೂ ಕೂಡ ಜೋರಾಗಿ ಮನಸ್ಸಿಂದ ತ್ರಿಕರಣ ಶುದ್ಧಿಯಾಗಿ ಮಾಡೋಣ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಈಗ ಪರಮ ಉತ್ಕೃಷ್ಟವಾದ ತತ್ವ ಇದೆ. ಆ ತತ್ವವನ್ನು ನಾವೆಲ್ಲರೂ ಕೂಡ ಸಾವಧಾನವಾಗಿ ಈಗ ಕೇಳೋಣ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಪೂರ್ವಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀವೇದವ್ಯಾಸಾಯ ನಮಃ. ಭಗವತೆ ಶ್ರೀವೇದವ್ಯಾಸಾಯ ನಮಃ. ಭಗವಂತನಾದ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಅರ್ಜುನನಿಗೆ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೂ ಕೂಡ ಬೋಧಿಸ್ತಾ ಇದ್ದಾನೆ. ಆದ್ದರಿಂದ ಅರ್ಜುನ ತಾನು ಪ್ರಶ್ನೆಗಳನ್ನು ಕೇಳೋ ಸಂದರ್ಭದಲ್ಲಿ ತನಗೆ ಸಂಬಂಧಪಟ್ಟಂತೆ ಆ ಪ್ರಶ್ನೆಗೆ ಉತ್ತರವನ್ನು ತತ್ಕಾಲಕ್ಕೆ ಆ ಕಾಲದ ವಾತಾವರಣ, ಯುದ್ಧದ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಮಾಡೋದು ರೀತಿಯಲ್ಲಿ ಕಾಣಿಸುತ್ತೆ. ಅದಕ್ಕುತ್ತರವನ್ನೂ ಪಡ್ಕೊಳ್ತಾನೆ. ಜೊತೆಗೆ ಅವನ ಆತ್ಮದ ಉದ್ಧಾರದ ದೃಷ್ಟಿಯಿಂದ ಅದೇ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ತನಗೂ ಉತ್ತರ ಬರುವಂತೆ ವ್ಯವಸ್ಥೆ ಮಾಡಿಕೊಳ್ತಾನೆ. ಜೊತೆಗೆ ಯಾರ್ಯಾರು ಜ್ಞಾನಾಸಕ್ತರಿದ್ದಾರೆ, ಜ್ಞಾನ ಪಿಪಾಸುಗಳಿದ್ದಾರೆ, ಅಂಥವರ ಮನಸ್ಸಿನಲ್ಲಿ ಮೂಡಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿಸಬೇಕು, ಅವರಿಗೆ ವಿಶೇಷವಾದ ಜ್ಞಾನವನ್ನು ತುಂಬಬೇಕು ಅನ್ನೋ ದೃಷ್ಟಿಯಿಂದಲೂ ಭಗವಂತನಿಂದ ಆ ರೀತಿಯ ಉತ್ತರವನ್ನು ತಾನು ಪಡ್ಕೊಳ್ತಾ ಇದ್ದಾನೆ. ಆದ್ದರಿಂದ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ ಅಂದಿದ್ದು ಅದಕ್ಕೋಸ್ಕರ. ಆದ್ದರಿಂದ ಅರ್ಜುನ ಅಪರೋಕ್ಷ ಜ್ಞಾನಿಯಾಗಿದ್ದಾನೆ. ಇನ್ನು ಅಪರೋಕ್ಷ ಜ್ಞಾನದ ಮೆಟ್ಟಲನ್ನು ಹತ್ತಬೇಕು ಅಂತ ಬಯಸ್ಕೊಂಡಿರೋರಿಗೂ ಕೂಡ ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ ಆಗಬೇಕು ಅನ್ನೋ ದೃಷ್ಟಿಯಿಂದಲೇ ಅರ್ಜುನ 11ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ವಿಶ್ವರೂಪವನ್ನೆಲ್ಲ ಕಂಡ ನಂತರದಲ್ಲಿ ಆಖ್ಯಾಹಿಮೇಕೋ ಭವಾನ್ನುಗ್ರರೂಪೋ ನಮೋಸ್ತುತೆ ದೇವವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ ಅಂದ. ನಿನ್ನ ಪ್ರವೃತ್ತಿ ಇದೆಯಲ್ಲ, ಆ ಪ್ರವೃತ್ತಿ ಸ್ವಲ್ಪ ಗೊತ್ತಿದೆ ಅಂತ ಅರ್ಥ. ಗೊತ್ತೇ ಇಲ್ಲ ಅಂತ ಹೇಳ್ತಾ ಇಲ್ಲ ಅವನು, ಗೊತ್ತಿದೆ. ಅದಕ್ಕೋಸ್ಕರ ಅವನು ನಜಾನಾಮಿ ಅನ್ನಲಿಲ್ಲ. ನಿನ್ನ ಪ್ರವೃತ್ತಿನೇ ನಂಗೆ ಗೊತ್ತಿಲ್ಲ ಅಂತ ಇಲ್ಲ, ನ ಪ್ರಜಾನಾಮಿ ಅಂತಾನೆ. ಪ್ರಕೃಷ್ಟವಾಗಿ ನನಗೆ ಅರ್ಥವಾಗ್ತಾ ಇಲ್ಲ ಅಷ್ಟೇ. ತುಂಬ ತಿಳ್ಕೊಳ್ಬೇಕು, ಅಷ್ಟೊಂದು ನನಗೆ ತಿಳುವಳಿಕೆ ಬರ್ತಾ ಇಲ್ಲ ಅಂತ ನಮ್ಮ ಪರವಾಗಿಯೂ ಕೂಡ ಸ್ವಲ್ಪ ಹೆಚ್ಚು ಜ್ಞಾನ ಬರಲಿ ಅನ್ನೋ ದೃಷ್ಟಿಯಿಂದ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ ಅಂತ ಎಂಬ ಉಪಸರ್ಗವನ್ನು ಜನುಧಾತುವಿಗೆ ಸೇರಿಸಿ ಕೇಳಿದ್ದವನು. ನಹಿ ಪ್ರಜಾನಾಮಿ ಅಂತ ಕೇಳಿದ್ದು.
ಯಾಕೆಂದರೆ ಎಲ್ಲ ಭಗವಂತನ ರೂಪ ನೋಡಿದ್ದಾನೆ. ವಿಷ್ಣು ಅಂತ ಸಂಬೋಧನೆ ಮಾಡ್ತಾ ಇದ್ದಾನೆ. ಯಾರು ಬಂದಿರೋದಲ್ಲಿ ವಿಷ್ಣು ಗೊತ್ತಿದೆಯೋ ಇಲ್ಲೋ? ಹಾಗಾದರೆ ಅಷ್ಟಾದರೂ ಗೊತ್ತಿದೆ. ಆದ್ದರಿಂದ ಪೂರ್ಣವಾಗಿ ಅಂತಲ್ಲ, ನಹಿ ಪ್ರಜಾನಾಮಿ, ವಿಶೇಷವಾಗಿ ನಂಗೆ ಗೊತ್ತಿಲ್ಲ. ವಿಶೇಷವಾಗಿ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಬೇಕಾದಂಥ ಸಾಮಗ್ರಿಯನ್ನು ಆ ಶ್ಲೋಕದಲ್ಲೇ ತುಂಬಿಟ್ಟ ಅರ್ಜುನ ಮೆಲ್ಲಗೆ. ಇಲ್ಲೇ ಹೋದರೆ ಇಷ್ಟೇ ಹೇಳ್ಬೋದಾಗಿತ್ತು, ವಿಜ್ಞಾತು ಮಿಚ್ಛಾಮಿ, ನಿನ್ನ ಬಗ್ಗೆ ನಾನು ತಿಳ್ಕೊಳ್ಬೇಕು ಅಂತ ಇಚ್ಛೆ ಪಟ್ಟಿದ್ದೇನೆ ಅಂದ. ಭವಂತ ಮಾಧ್ಯಂ ಅಂತ ಅಲ್ಲಿ ಹಾಕಿದ. ಆದ್ಯನಾಗಿರತಕ್ಕಂಥ ಆ ವಿಶೇಷಣ ಕೊಟ್ಟಿದ್ದು ಯಾಕೆ ಅಂದರೆ, ಪ್ರಳಯ ಕಾಲದಲ್ಲೂ ಮೊದಲಿದ್ದವನು ನೀನೇನೇ, ಸರ್ವತ್ರ ವ್ಯಾಪ್ತನಾದವನು ನೀನೇನೆ. ಅಹಮೇವ ಮಾ ಸಮಗ್ರೇ ಚ ನಾಣ್ಯದ್ಯತ್ಸ ಸತ್ವರಂ ಪಶ್ಚಾದಹಂ ತ್ವಮೇತಚ್ಚ ಯೋ ಅಧಿಷ್ಯೇತ ಸೋಸ್ವ್ಯಹಂ ಋತೇರ್ಥಂ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾಭಾಸೋ ಯಥಾತಮಃ ಅಂಥೇಳಿ, ಪ್ರಕೃತಿ ಅನ್ನೋದು ನಿತ್ಯ, ಜೀವರು ಪ್ರತಿಬಿಂಬಭೂತರಾದ ಜೀವರುಗಳಿದ್ದಾರೆ, ಅವರೂ ನಿತ್ಯ ಅಂತ ಇದೆಲ್ಲವನ್ನು ಭಗವಂತ ಇಲ್ಲದೆ ಇದ್ಯಾವುದು ಚರಾಚರಾತ್ಮಕವಾದ ಪ್ರಪಂಚ ಸ್ವಲ್ಪನೂ ಕೂಡ ಮುಂದುವರಿಯಲ್ಲ ಅಂತ ಬ್ರಹ್ಮದೇವರಿಗೆ ನಾರಾಯಣ ರೂಪಿಯಾದ ಭಗವಂತ ಉಪದೇಶ ಕೊಟ್ಟಿದ್ದ. ಯಥಾ ಮಹಾಂತಿ ಭೂತಾನಿ ಭೂತೇಷು ಉಚ್ಚಾವಚೇಷು ಚ ಪ್ರವಿಷ್ಟಾನ್ಯಪ್ರವಿಷ್ಟಾನಿ ತಥಾತೇಷು ನತೇಶ್ವಾಹಂ ಮಂದ. ಅದನ್ನೇ ನಾವು 9ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಅದನ್ನೇ ಹೇಳಿದ್ದು. ನಜಮಸ್ತಾನಿ ಭೂತಾನಿ ಪಶ್ಯಮೇ ಯೋಗಮೇಶ್ವರಂ ಅಂತ, ಮಸ್ತಾನಿ ಸರ್ವಾಣಿ ಭೂತಾನಿ ಅಂತ ಹೇಳಿದ್ದ. ನಜಮಸ್ತಾನಿ ಭೂತಾನಿ ಪಶ್ಯಮೇ ಯೋಗಮೇಶ್ವರಂ ಅಂದ. ನಾನೆಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದೇನೆ, ಎಲ್ಲ ಚರಾಚರಾತ್ಮಕವಾದ ಪ್ರಪಂಚಕ್ಕೆ ಆಧಾರಭೂತನಾದವನು ನಾನೇನೆ, ಎಲ್ಲ ನನ್ನ ಒಳಗಡೆ ಇದೆ ಅಂದ. ನಾನು ಎಲ್ಲದರಲ್ಲೂ ಇದ್ದೇನೆ ಅಂದ. ಆನಂತರ ಮತ್ತೆ ನಜಮಸ್ಥಾನಿ ಭೂತಾನಿ, ನನ್ನಲ್ಲಿ ಯಾವುದೂ ಇಲ್ಲ ಅಂತ. ಅಂದರೆ ಭಗವಂತ ಹೇಳೋದು, ನಾನೆಲ್ಲರಿಗೂ ಆಶ್ರಯವನ್ನು ಕೊಟ್ಟಿದ್ದೇನೆ. ವಸ್ತುಗಳು, ಈ ಜಗತ್ತಿನಲ್ಲಿ ಕಾಣುವ ಈ ವಸ್ತುಗಳು ಒಳಗಡೆ ನಾನಿದ್ದೇನೆ ಅಂದರೆ ಆ ವಸ್ತುಗಳು ನನಗೆ ಆಶ್ರಯ ಕೊಟ್ಟಿದೆ ಅಂತ ಭಾವಿಸ್ಕೊಳ್ಬೇಡ್ರಿ. ಭಗವಂತ ಸರ್ವತ್ರ ವ್ಯಾಪ್ತನಾದವನು ಅಂಥೇಳಿ, ಯಥಾ ಮಹಾಂತಿ ಭೂತಾನಿ ಭೂತೇಷು ಉಚ್ಚಾವಚೇಷು ಚ ತಥಾ ಪ್ರವಿಷ್ಟಾನ್ಯಪ್ರವಿಷ್ಟಾನಿ ತಥಾತೇಷು ನತೇಶ್ವಹಂ ಭಗವಂತ ಹೇಳ್ದ. ಭೂತಗಳೇ ಇದೆ ನೋಡಿ, ಪಂಚಮಹಾಭೂತಗಳಲ್ಲಿ ಇವತ್ತು ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ, ಇದು ಯಾವುದೇ ತೆಗೆದುಕೊಳ್ಳ್ರಿ ನೀವು, ಅವು ಹೊರಗಡೆ ಇದೆಯಾ? ಇದೆ. ನಮ್ಮ ಒಳಗಡೆ ಇಲ್ವಾ? ಇದೆ. ವಸ್ತುಗಳ ಒಳಗಡೆ ಇಲ್ವಾ? ಇರುತ್ತೆ. ವಸ್ತುಗಳ ಒಳಗೂ ಇರುತ್ತವೆ, ಅವು ಹೊರಗೂ ಇರುತ್ತವೆ. ಯಥಾಕಾಶಸ್ಥಿತೋ ನಿತ್ಯಂ ವಾಯು ಸರ್ವತ್ರಗೋ ಮಹಾನ್ ಅಂತ ವಿಶೇಷವಾಗಿ 9ನೇ ಅಧ್ಯಾಯದಲ್ಲಿ ಕೃಷ್ಣ ಉಪದೇಶ ಕೊಡ್ಬೇಕಾದ್ರೆ ಈ ಮಾತು ಹೇಳಿದ್ದ. ಅಂದರೆ ಅದು ಯಾವುದರ ಸಂಪರ್ಕ, ಗಂಧಾದಿಗಳ ಸಂಪರ್ಕ ವಾಯುವಿಗೆ ಆಗೋಲ್ಲ ಅನ್ನೋ ದೃಷ್ಟಿಯಿಂದ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ. ಎಲ್ಲ ಭೂತಗಳೂ ಕೂಡ ತಾವು ಒಳಗೂ ಇರುತ್ತವೆ, ಹೊರಗೂ ಹಿಂಗಿರುತ್ತವೋ ಹಾಗೇ ಭಗವಂತ ಹೇಳ್ತಾ ಇದ್ದಾನೆ. ಅವುಗಳಿಗಿಂತ ಒಂದು ಕೈ ಮಿಗಿಲಿನಂದು ಅಂತ ಅರ್ಥ ಮಾಡ್ಕೊಳ್ಬೇಕು ನಾವನ್ನು. ಯಥಾ ಮಹಾಂತಿ ಭೂತಾನಿ ಭೂತೇಷು ಉಚ್ಚಾವಚೇಷು ಪ್ರವಿಷ್ಟಾನ್ಯಪ್ರವಿಷ್ಟಾನಿ ನ ತಥಾತೇಷು ನಚೇಶ್ವಹಂ ಅಹಂ ನ ತಥಾ ಅಂತಲೂ ಇಟ್ಕೊಳ್ಬೇಕು. ಅದೇ ರೀತಿಯಾಗಿ ತಥಾ ತೇಷು ನತೇಶ್ವಹಂ, ನಾನು ಒಳಗೂ ಇರ್ತೇನೆ, ಹೊರಗೂ ಇರ್ತೇನೆ. ಹಾಗಂತ ಪಂಚಭೂತಗಳು ಹೆಂಗಿದೆಯಲ್ಲ ಆ ರೀತಿ ಅಂತ ಅಂದ್ಕೊಂಡ್ಬಿಡ್ಬೇಡ್ರಿ. ಪಂಚಭೂತಗಳೇನು ಮಾಡ್ತವೆ ಅಂದರೆ, ನಮ್ಮ ಒಳಗೂ ಇವೆ, ನಮ್ಮ ಹೊರಗೂ ಇವೆ. ನಮ್ಮ ಒಳಗೂ ಹೊರಗೂ ಇರೋವಂಥದ್ರಲ್ಲಿ ಪಂಚಭೂತಗಳು ಪರಸ್ಪರ ಸಂಬಂಧದಿಂದ ಒಂದರ ಗುಣವನ್ನು ಮತ್ತೊಂದಕ್ಕೆ ಸಂಕ್ರಮಣ ಮಾಡಿಕೊಳ್ತವೆ. ನೀರಿನ ಗುಣಗಳು ಮಣ್ಣಿಗೆ, ಮಣ್ಣಿನ ಗುಣಗಳು ನೀರಿಗೆ. ಈ ರೀತಿಯಾಗಿ ಪಂಚಭೂತಗಳು ಪರಸ್ಪರ ಸಂಪರ್ಕವನ್ನು ಮಾಡಿಕೊಂಡು ಪಾಂಚಭೌತಿಕವಾದ ಈ ದೇಹ ಬಂದ ಮೇಲೆ ಇದರೊಳಗಿರೋ ಅಂಥ ಈ ದೇಹದಲ್ಲಿ ಈ ಎಲ್ಲ ಪಂಚಭೂತಗಳ ಗುಣಗಳು ಪರಸ್ಪರ ಸಂಪರ್ಕವನ್ನು ಪಡೆದುಕೊಂಡಿರ್ತವೆ. ಹಾಗೆ ಭಗವಂತ ಪಂಚಭೂತಗಳಂತೆ ನಾನು ಎಲ್ಲರ ಒಳಗೂ ಇದ್ದೇನೆ, ಹೊರಗೂ ಇದ್ದೇನೆ ಅಂದ ಕೂಡಲೇ ನಮ್ಮೆಲ್ಲ ದುರ್ಗುಣಗಳು ಭಗವಂತನಿಗೆ ಅಂಟ್ಕೊಂಡ್ಬಿಡ್ತು ಅಂತಾಗಲಿ, ಭಗವಂತ ಏನು ಜಗತ್ಸೃಷ್ಟಿಯಾದಿಗಳನ್ನು ಮಾಡ್ತಾ ಇದ್ದಾನೆ ಅಂಥ ಅತ್ಯದ್ಭುತವಾದ ಗುಣಗಳು ನಮಗೂ ಬಂದ್ಬಿಡ್ತು ಅಂತಾಗಲಿ ಆಗೋಲ್ಲ ಅಂತಾರೆ. ಯಾಕೆ ಅಂದರೆ ಪಂಚಭೂತಗಳು ಒಳಗೂ ಇದ್ದು ಹೊರಗೂ ಇರ್ತವೆ ನಿಜ. ಯಾಕೆ ಅಂದರೆ ಅದೆಲ್ಲ ಪಂಚಭೂತಗಳಾದ್ದರಿಂದ ಪರಸ್ಪರ ಸಂಪರ್ಕ ಮಾಡಿದಾಗ
ಒಂದರ ಗುಣ ಮತ್ತೊಂದಕ್ಕೆ ಸಂಕ್ರಮಣವಾಗುವುದು ಸಹಜ. ಆದರೆ ಭಗವಂತನನ್ನು ಈ ಕಣ್ಣುಗಳಿಂದ ನೋಡಲಿಕ್ಕಾಗೋದೂ ಇಲ್ಲ. ಇದೇ ಅಧ್ಯಾಯದಲ್ಲಿ ಅರ್ಜುನನೇ ತಿಳಿಸಿದಂತೆ ನನಗೇನು ಕಾಣಿಸ್ತಾ ಇಲ್ಲ ವಿಶ್ವರೂಪ ಅಂದ. ದಿವ್ಯಂ ದದಾಮಿತೆ ಚಕ್ಷುಹು ಅಂದ. ದಿವ್ಯವಾದ ಚಕ್ಷುಸ್ ನಿಂಗೆ ಕೊಡ್ತೇನೆ, ಈ ನಿನ್ನ ಸಹಜವಾದ ಕಣ್ಣುಗಳಿಂದ ನನ್ನ ವಿಶ್ವರೂಪವನ್ನು, ಜ್ಞಾನಾನಂದಮಯವಾದ ನನ್ನ ರೂಪವನ್ನು ನಿನ್ನ ಕೈಲಿ ನೋಡಲಿಕ್ಕೆ ಆಗೋಲ್ಲ ಅಂತ ಹೇಳ್ದ. ಅದಕ್ಕೋಸ್ಕರ ದಿವ್ಯ ಚಕ್ಷುಸ್ಸನ್ನು ಕೊಟ್ಟ. ಹಾಗೆಯೇ ಭಗವಂತನನ್ನು ದಿವ್ಯವಾದ ಚಕ್ಷುಸ್ಸಿನಿಂದ ನೋಡ್ಬೋದು. ಈ ನಮ್ಮ ಸ್ಪರ್ಶನೇಂದ್ರಿಯದಿಂದ ಅವನನ್ನು ಮುಟ್ಟಕ್ಕಾಗಲ್ಲ, ಕಣ್ಣುಗಳಿಂದ ನೋಡಲಿಕ್ಕಾಗಲ್ಲ. ಹಾಗೆ ಈ ಪಂಚಭೂತಗಳ ಸಂಸರ್ಗ ಭಗವಂತನಿಗೆ ಬಂದ್ಬಿಟ್ಟು ಇದರ ದುರ್ಗುಣಗಳೆಲ್ಲ ಭಗವಂತನಿಗೆ ಬರುತ್ತೆ ಅಂತಲೂ ಅಂದ್ಕೊಳ್ಬಾರ್ದು. ಅತಿ ವಿಮಲ ಗುಣರೂಪಗಳನ್ನಾಲೋಚನದಿ ಜಗದುದರಣ ಇಡೀ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನೆ. ಎಷ್ಟು ಬೇಡವಾದ ಪದಾರ್ಥಗಳಿರ್ಬೋದು, ಕೆಟ್ಟ ಪದಾರ್ಥಗಳಿರ್ಬೋದು, ದುರ್ಗಂಧಮಯವಾದ ಪದಾರ್ಥಗಳಿರ್ಬೋದು, ದುಷ್ಟವಾದ ಗುಣಗಳಿಂದ ಕೂಡಿಕೊಂಡಿರ್ತಕ್ಕಂಥ ಜೀವರಾಶಿಗಳವನ ಹೊಟ್ಟೆ ಒಳಗಡೆ ಇರ್ಬೋದು. ಆದರೆ ಅದು ಯಾವ ಗುಣಗಳು ಕೂಡ ಭಗವಂತನಿಗೆ ಅಂಟುಕೊಳ್ಳಲ್ಲ. ಅವನು ಹೊಟ್ಟೆ ಒಳಗಡೆನೇ ಇದೆಯಲ್ಲ, ಅಂಟುಕೊಳ್ಬೇಕಲ್ವಾ. ನಮ್ಮ ಹೊಟ್ಟೆ ಒಳಗಡೆ ಹಾಕಿದಂಥ ಆಹಾರ ಪದಾರ್ಥಗಳಿಂದ ನಮಗೆ ಅದರ ಕಾರ್ಯವಾಗುತ್ತೋ ಇಲ್ಲೋ, ಅದರ ಎಫೆಕ್ಟ್ ಆಗುತ್ತೋ ಇಲ್ಲೋ, ಆಗುತ್ತೆ. ಆದರೆ ಭಗವಂತ ತನ್ನ ಹೊಟ್ಟೆಯಲ್ಲಿ ಅದೆಲ್ಲವನ್ನು ಹಾಕ್ಕೊಂಡ್ರೂ ಕೂಡ ಭಗವಂತನಿಗೇನೂ ಆಗೋದಿಲ್ಲ ಅಂತಂತಾರೆ. ಜಗದುದರಣ ಅತಿ ವಿಮಲ ಗುಣರೂಪಗಳನ್ನಾಲೋಚನದಿ, ಅದಕ್ಕೆ ಹೇಳಿದ್ದು ಜಗದುದರಣ, ಇಡೀ ಜಗತ್ತನ್ನು ತನ್ನ ಉದರದಲ್ಲಿ ಇಟ್ಕೊಂಡಿದ್ದಾನೆ. ಆದರೆ ಅತಿ ವಿಮಲ ಗುಣರೂಪಗಳ, ಅವನ ಗುಣರೂಪಗಳು ಹೆಂಗಿರುತ್ತಪ್ಪ ಅಂದರೆ ಅತಿ ವಿಮಲ. ಇದರ ಸಂಪರ್ಕದಿಂದ ಮಲ ಬಂದ್ಬಿಡಲ್ಲ. ಆದ್ದರಿಂದ ಅತಿ ವಿಮಲ ಗುಣರೂಪಗಳನ್ನಾಲೋಚನದಿ ಭಾರತ ನಿಗಮತತಿಗಳ ಅತಿಕ್ರಮಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣು ತಮಗೆ ಹರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವೂ. ಹರಿಕಥಾಂಸಾರದಲ್ಲಿ ಮಾತನ್ನು ಕೇಳ್ತೀವಿ ನಾವು. ಆದ್ದರಿಂದ ಭಗವಂತಂದು ನಿರ್ಮಲ. ಆದ್ದರಿಂದ ಭಗವಂತ ಅವನೇ ಉಪದೇಶ ಕೊಟ್ಟಂತೆ ಚತುಶ್ಲೋಕಿ ಭಾಗವತದಲ್ಲಿ ಏತಾವದೇವ ಜಿಜ್ಞಾಸ್ಯಂ ತತ್ವಜಿಜ್ಞಾಸುನಾತ್ಮನಃ ಯತ್ಸ್ಯಾತ್ ಸರ್ವತ್ರ. ಅವನು ಹೇಳ್ತಾನೆ ಭಗವಂತ, ಏತಾವದೇವ ಜಿಜ್ಞಾಸ್ಯಂ ತತ್ವಜಿಜ್ಞಾಸುನಾತ್ಮನಃ. ಎಲ್ಲ ಕಡೆಯಲ್ಲಿ ಏನೇನು ವಸ್ತುಗಳಿದೆಯೋ ಎಲ್ಲ ಕಡೆಯಲ್ಲೂ ನಾನಿದ್ದೇನೆ, ಆದರೆ ಅವ್ಯಕ್ತ ರೂಪದಿಂದ ನಾನಿರ್ತೇನೆ. ಮಯಾ ತದಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನ ಮಸ್ಥಾನಿ ಭೂತಾನಿ ಸರ್ವಾಣಿ ಭೂತಾನಿ ನಚಾಹಂ ತೇಷ್ವಸ್ಥಿತಃ. ಅಂದ ಅವ್ಯಕ್ತ ರೂಪದಿಂದ ಭಗವಂತ ಎಲ್ಲ ಕಡೆ ಇರ್ತಾನೆ. ಎಲ್ಲ ಕೆಲಸಗಳನ್ನು ಅವನೇ ಮಾಡ್ತಾನೆ, ಎಲ್ಲ ಮಾಡೋದು ಅವನೇನೆ. ಅದಕ್ಕೆ ಅರ್ಜುನ ಇಲ್ಲಿ ಹೇಳ್ತಾ ಇದ್ದಾನೆ, ಯುದ್ಧ ಮಾಡೋಕ್ಕೆ ಅಂತ ನಾನು ಕರ್ಕೊಂಡು ಬಂದು ಯುದ್ಧ ಮಾಡು ಅಂತ ನನಗೆ ಇಲ್ಲಿ ಉಪದೇಶವನ್ನು ಕೊಟ್ಟು ನಾನು ಯುದ್ಧ ಮಾಡಿ ಇವ್ರನ್ನೆಲ್ಲ ಸಾಯಿಸಬೇಕು ಅಂತ ಹೊರಟಿದ್ದರೆ, ಇಲ್ಲಿ ನೀನು ನಿನ್ನ ವಿಶ್ವರೂಪದಲ್ಲಿ ದೊಡ್ಡ ಉಗ್ರ ರೂಪವನ್ನು ತೋರಿಸಿ ಎರಡೂ ಕಡೆ ಇರೋ ಸೈನಿಕರನ್ನ ಗುಳುಮ್ 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 ಅಂತ ನುಂಗ್ತಾ ಇದ್ಯಲ್ಲ ನೀನೇನೇ. ಎಲ್ಲ ನಾನೇನು ಯುದ್ಧ ಮಾಡೋದಿನ್ನ, ನಾನೇನು ಈ ಸೈನಿಕರುಗಳನ್ನು ಸಾಯಿಸೋದು? ಯಾಕೆ ಅಂದರೆ ಎಲ್ಲ ನಿನ್ನ ಬಾಯಿ ಒಳಗಡೆ ತನ್ನಟ್ಟಕ್ಕೆ ತಾನು ಹೋಗ್ತಾ ಇದ್ದಾರೆ, ಎಲ್ಲ ನಾಶವಾಗಿ ಹೋಗ್ತಾ ಇದ್ದಾರೆ. ಆದ್ದರಿಂದ ನಾನೇನು ಇವರನ್ನು ಸಾಯಿಸೋದು? ಇನ್ನು ಯುದ್ಧವೇ ಪ್ರಾರಂಭವಾಗಿಲ್ಲ. ಅದಕ್ಕೆ ಅರ್ಜುನ ಹೇಳಿದ್ದು, ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ನಿನ್ನ ಪ್ರವೃತ್ತಿಯನ್ನು ಪೂರ್ಣ ರೂಪದಲ್ಲಿ ನನ್ನ ಕೈಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಅದು ನನ್ನ ಯುದ್ಧ ಮಾಡಬೇಕು ಅಂತ ಪ್ರೇರಣೆ ಮಾಡ್ತಾ ಇದೆಯಾ? ಇಲ್ಲಿ ನೋಡಿದ್ರೆ ಎಲ್ಲವನ್ನು ನೀನೇ ನುಂಗಾಗ್ತಾ ಇದೆಯಾ? ಅದಕ್ಕೆ ಮುಂದೆ ಹೇಳ್ದ, ನಿಮಿತ್ತ ಮಾತ್ರಂ ಭವತವ್ಯಸಾಚಿನ್ ಅಂತಂದ. ನಿನ್ನ ನಿಮಿತ್ತ ಮಾತ್ರ ಅರ್ಜುನ ಇಡೀ ಜಗತ್ತಿನ ಸೃಷ್ಟಿ ಸಂಹಾರ ನಿಯಮನ ಜ್ಞಾನಾಜ್ಞಾನ ಬಂದ ಮೋಕ್ಷಗಳನ್ನು ಮಾಡೋದು ನಾನೇನೇ ಅಂತ ಹೀಗೆ ಉಪದೇಶವನ್ನು 31ನೇ ಶ್ಲೋಕದಲ್ಲಿ ಕೊಟ್ಟದ್ದನ್ನು ಮತ್ತಷ್ಟು ಈ ಒಂದು ವಿಭಾಗದಲ್ಲೂ ವಿಸ್ತಾರವಾಗಿ ಯೋಚನೆಯನ್ನು ಮಾಡಿದ್ವಿ. ಮತ್ತೆ ಮಾಡ್ತಾ ಎಷ್ಟು ಬೇಕಾದರೂ ಭಗವಂತನ ಈ ಪ್ರವೃತ್ತಿಯನ್ನು ವಿಚಾರ ಮಾಡ್ತಾನೇ ಇರ್ಬೋದು. ಮತ್ತು ಮುಂದಿನ ಶ್ಲೋಕದಲ್ಲಿ 32ನೇ ಶ್ಲೋಕದಲ್ಲಿ ಶ್ರೀ ಭಗವಾನ್ ಉವಾಚ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ನೀನು ಯಾರು ಉಗ್ರರೂಪನಾಗಿರ್ತಕ್ಕಂಥ ನೀನು ಯಾರು ಅಂತ ಪ್ರಶ್ನೆ ಕೇಳಿದ್ಯಲ್ಲ, ಅದಕ್ಕೆ ಹೇಳ್ತೇನೆ ಕೇಳು ಅಂದ. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತ ಋತೇಪಿ ತ್ವಾಂ
ನ ಭವಿಷ್ಯಂತಿ ಸರ್ವೇ ಯೇ ಅವಸ್ಥಿತಾಃ ಪ್ರತ್ಯನೀಕೇಷು ಯೋಧಾಃ. ಅದಕ್ಕೆ ಕೃಷ್ಣ ಭಗವಾನ್ವಾಚ, ಶ್ರೀಕೃಷ್ಣ ಉತ್ತರ ಕೊಟ್ಟ ಅರ್ಜುನನಿಗೆ, ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃತ್ತಃ. ನಾನ್ಯಾರು ಅಂತ ಕೇಳ್ತೀಯಲ್ಲ, ನಾನೇ ಕಾಲನಾಮಕನಾದಂಥವನು. ವೇದಗಳು, ಸ್ಮೃತಿಗಳು, ಪುರಾಣಗಳು ಎಲ್ಲವೂ ನನ್ನನ್ನು ಏನು ಕರಿತಾ ಇದೆ? ಕಾಲ ಅಂತ ಕರಿತಾ ಇದೆ ನನ್ನನ್ನು. ಆದ್ದರಿಂದ ಇಡೀ ಲೋಕವನ್ನು ಕ್ಷಯ ಮಾಡುವವನು ಯಾರು? ನಾನೇನೇ. ಕಾಲನಾಮಕನಾಗಿರತಕ್ಕಂಥ ನಾನೇ ಇಡೀ ಜಗತ್ತನ್ನು ಕ್ಷಯ ಮಾಡೋದು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಸ್ವಯಂ ಶ್ರೀಕೃಷ್ಣ ತನ್ನ ಬಗ್ಗೆ ಇಡೀ ಜಗತ್ತಿನ ಸಂಹಾರಕ ನಾನೇ ಇದನ್ನು ಹೇಳ್ದ. ಅರ್ಜುನನೇ ಹೇಳಿದ್ದ, ಭವಂತ ಮಾಧ್ಯಂ, ಸೃಷ್ಟಿಯ ಆದಿಯಲ್ಲೂ ನೀನೇ ಇರೋದು, ಸೃಷ್ಟಿಕರ್ತ ನೀನೇನೆ ಅಂತ ಹೇಳಿದ್ದ. ಈಗ ನಿನ್ನ ಪ್ರವೃತ್ತಿ ಗೊತ್ತಾಗ್ತಾ ಇಲ್ಲ, ಉಗ್ರವಾದ ರೂಪ ತೆಗೆದುಕೊಂಡಿದ್ಯಾ, ಎಲ್ಲರನ್ನೂ ನುಂಗು ಹಾಕ್ತಾ ಇದೆಯಾ ಅಂದ ಕೂಡಲೇ ಅದಕ್ಕೆ ಕೃಷ್ಣ ಹೇಳ್ದ, ನಿನಗೆ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಕೇಳು. ಇಡೀ ಲೋಕಗಳನ್ನು ಕ್ಷಯ ಮಾಡತಕ್ಕಂಥವನು ನಾನೇನೆ. ಕಾಲೋಸ್ಮಿ, ಕಾಲ ಎಂಬ ನಾಮವನ್ನು ಹೊತ್ಕೊಂಡಿದ್ದೇನೆ, ಕಾಲ ನಾನು ಅಂದ. ಪ್ರವೃದ್ಧ ಅಂದ. ಕಾಲ ಅಂದರೆ ಏನು ಅದನ್ನು ಮುಂದೆ ಹೇಳ್ತಾರವರು. ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತ. ಇಡೀ ಎಲ್ಲ ಸೇನೆಯಲ್ಲಿರತಕ್ಕಂಥ ಜನಗಳನ್ನು ವಿಶೇಷವಾಗಿ ನಾಶ ಮಾಡಿ ನುಂಗು ಹಾಕೋದಕ್ಕೆ ನಾನೀಗ ತೊಡಗಿದ್ದೇನೆ ಅಂದ. ಯಾಕೆಂದರೆ ಇಲ್ಲಿ ಪ್ರಶ್ನೆ ಕೇಳಿದ್ದ, ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ ಅಂತ ಹೇಳಿದ್ದ. ನಿನ್ನ ಪ್ರವೃತ್ತಿನೇ ನಂಗೆ ಅರ್ಥವಾಗ್ತಿಲ್ಲ ಅಂತ ಕೇಳಿದ್ದ. ಅದಕ್ಕೆ ಈಗ ಹೇಳ್ತಾ ಇದ್ದಾನೆ, ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತ. ಉಗ್ರ ರೂಪವನ್ನು ತೆಗೆದುಕೊಂಡು ಕಾಲ ಎಂಬ ಹೆಸರಿರತಕ್ಕಂಥ ನಾನು ಇಡೀ ಲೋಕಗಳನ್ನು ಕ್ಷಯ ಮಾಡುವವನು. ನಾನೀಗ ಈ ಎಲ್ಲ ಯೋಧರುಗಳನ್ನು ಕೂಡ ಸಮಾಹರ್ತುಮಿಹ ಪ್ರವೃತ್ತ, ಎಲ್ಲರನ್ನು ತಿಂದ ಹಾದಕ್ಕೆ ಹೊರಟಿದ್ದೇನೆ. ಆ ನಂತರ ಅರ್ಜುನನ ಪ್ರಶ್ನೆಯಲ್ಲಿ ಈ ಒಂದು ಮರ್ಮ ಇತ್ತು. ಕೃಷ್ಣ ಕೇಳಿಸ್ಕೊಂಡ ಅದನ್ನು. ಏನಂತ? ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ ಅಂತ ತನ್ನ ಬಗ್ಗೆನೇ ಹೇಳಿದ್ದ. ಏನು ನಿನ್ನ ಪ್ರವೃತ್ತಿ ಬಗ್ಗೆ ನನಗೇನು ವಿಶೇಷವಾಗಿ ಅರ್ಥವಾಗ್ತಿಲ್ಲ ಅಂದ. ಎಲ್ಲರನ್ನು ನುಂಗಾಕ್ತೀನಿ, ನುಂಗಾಕ್ತಾ ಇದೆಯಲ್ಲ, ನೀನು ನಂಗೂ ನುಂಗಾಕ್ಬಿಡ್ತೀಯ. ನಮ್ಮ ಅಣ್ಣ ತಮ್ಮಂದ್ರೂ, ನಮ್ಮ ಸೇನೆಯಲ್ಲಿರ್ತಕ್ಕಂಥ ಪ್ರಮುಖರುಗಳು ದುಷ್ಟೋದ್ಯುಮ್ನಾದಿಗಳಿದ್ದಾರೆ, ಅವ್ರನ್ನೂ ಎಲ್ಲ ನುಂಗಾಕ್ಬಿಡ್ತೀಯ ಹಾಗಾದ್ರೆ ನೀನು ಅಂತ ಅರ್ಜುನ ತನ್ನ ಕಳವಳವನ್ನು ವ್ಯಕ್ತಪಡಿಸಿದ್ದ. ಅದಕ್ಕೆ ಕೃಷ್ಣ ಹೇಳ್ತಾನೆ ಉತ್ತರ, ಇಲ್ಲ ಇಲ್ಲ, ಋತೇ ಪಿತ್ವಾಂ ನ ಭವಿಷ್ಯಂತಿ ಸರ್ವೇ. ಅರ್ಜುನನಿಗೆ ಹೇಳ್ದ, ನಿನ್ನನ್ನು ಬಿಟ್ಟು ಇನ್ನು ಉಳಿದ ವ್ಯಕ್ತಿಗಳು ಯಾರೂ ಇಲ್ಲಿ ಇರೋಲ್ಲ ಅಂತ ಕೃಷ್ಣ ಅದಕ್ಕೆ ಹೇಳ್ದ. ನನ್ನನ್ನು ನೀನು ತಿಂದಾಕ್ಬಿಡ್ತೀಯ ನೀನಾಗಾರೆ. ಯಾಕೆ ಅಂದರೆ ನನ್ನನ್ನು ನೀನು ಈಗಲೇ ತಿಂದಾಕ್ಬಿಡೋದಾದರೆ, ನನ್ನನ್ನು ಯುದ್ಧ ಕಣಿಗೊಳಿಸಿ ಯುದ್ಧ ಮಾಡಿಸಿ ಎಲ್ಲರನ್ನು ಸಾಯಿಸ್ತೀನಿ ಅಂತ ಹೊರಟಂಥವನು ನೀನು. ನನ್ನನ್ನು ನೀನು ತಿಂದು ಹಾಕೋದಾದರೆ ಮತ್ತೇನು ಉಪಯೋಗ? ಎಲ್ಲ ಸೈನಿಕರನ್ನು ತಿಂದು ಹಾಕುವಂತೆ ನನ್ನನ್ನು ತಿಂದು ಹಾಕಿಬಿಟ್ಟಿಯ ನೀನು. ಆದ್ದರಿಂದ ನಾನು ಎಲ್ಲರನ್ನು ಸಾಯಿಸೋದಾಗಲಿ, ಆ ನಂತರದಲ್ಲಿ ನಾನು ನಿನ್ನ ಜೊತೆಗೆ ಸಾಯೋದಾದರೆ, ನೀನೇ ನನ್ನನ್ನು ಸಾಯಿಸೋದಾದರೆ ಈ ಎಲ್ಲ ಪ್ರವೃತ್ತಿಗಳಿಗೆ ಅರ್ಥವಿಲ್ಲ ಅಂತ ಅರ್ಜುನ ತನ್ನ ಮನಸ್ಸಿನ ದುಗುಡವನ್ನು ತೋಡ್ಕೊಂಡಿದ್ದ. ಅದಕ್ಕೆ ಕೃಷ್ಣ ಹೇಳಿದ, ಋತೇ ಪಿತ್ವಾಂ ನ ಭವಿಷ್ಯಂತಿ ಸರ್ವೇ. ನಿನ್ನನ್ನು ಬಿಟ್ಟು ಈ ಉಳಿದ ಯಾವ ಸೇನೆಯಲ್ಲಿರೋ ಎಲ್ಲ ಯೋಧರು ಯಾರೂ ಉಳಿಯಲ್ಲ, ಎಲ್ಲರನ್ನೂ ಕೂಡ ಯೇ ಅವಸ್ಥಿತಾ ಪ್ರತ್ಯನೀಕೇಶು ಯೋಧಾ. ಪ್ರತ್ಯನೀಕೇಶು ಅವಸ್ಥಿತಾ ಯೋಧಾ, ಪರಸ್ಪರ ವೈರದಿಂದ ಇರತಕ್ಕಂಥ ಈ ಎಲ್ಲ ಯೋಧರು, ಬರೀ ನಿಮಗೆ ಶತ್ರುಗಳಾಗಿರ್ತಕ್ಕಂಥ ಯೋಧರು, ದುರ್ಯೋಧನನ ಪಕ್ಷದಲ್ಲಿರುವಂಥ ಯೋಧರುಗಳನ್ನು ಮಾತ್ರ ನಾನು ತಿಂದಾಕ್ತೀನಿ ಅಂತ ಅಂದ್ಕೊಳ್ಬೇಡ. ದುರ್ಯೋಧನನ ಪಕ್ಷದಲ್ಲಿರುವ ಯೋಧರುಗಳು ನಿಮಗೆ ಶತ್ರುಗಳು. ಅಲ್ಲಿರೋವಂಥ ಯೋಧರುಗಳಿಗೆ ನಿಮ್ಮ ಸೇನೆಯಲ್ಲಿರತಕ್ಕಂಥ ಯೋಧರುಗಳು ಅವರಿಗೆ ಶತ್ರುಗಳು. ಆದ್ದರಿಂದ ಇಲ್ಲಿ ನಿನ್ನ ಶತ್ರುಗಳನ್ನು ನಾನು ತಿಂದು ಹಾಕ್ತೇನೆ ಅಂತ ಹೇಳ್ತಿಲ್ಲ. ಪರಸ್ಪರ ಶತ್ರುಭಾವದಿಂದ ಇರತಕ್ಕಂಥ ಎಲ್ಲ ಯೋಧರನ್ನು ಅಂದರೆ ನಿನ್ನ ಸೇನೆಯಲ್ಲಿರೋ ಯೋಧರುಗಳು, ದುರ್ಯೋಧನನ ಪಕ್ಷದಲ್ಲಿರೋವಂಥ ಯೋಧರುಗಳು ಎಲ್ಲರನ್ನೂ ಕೂಡ ನಾನು ತಿಂದು ಹಾಕಿಬಿಡ್ತೇನೆ. ನ ಭವಿಷ್ಯಂತಿ, ಇವರು ಯಾರೂ ಇನ್ನು ಮುಂದಿರೋದಿಲ್ಲ ಅಂತ ಹೇಳ್ದ. ಈ ರೀತಿಯಾಗಿ ಕೃಷ್ಣ ಹೇಳ್ದ. ಅರ್ಜುನ ಏನೋ ಕೇಳಿಸ್ಕೊಂಡ. ಅರ್ಜುನನಿಗೆ ಕೂಡಲೇ ಹೆದರಿಕೆ ಶುರು ಆಯಿತು. ಅಯ್ಯೋಯ್ಯೋ, ನನ್ನನ್ನು ಬಿಟ್ಟು ಉಳಿದವ್ರನ್ನೆಲ್ಲ ಅಂತಂದರೆ ನಮ್ಮ ಅಣ್ಣ ಭೀಮಸೇನ, ಧರ್ಮರಾಯ
ನನ್ನ ನೆಚ್ಚಿನ ತಮ್ಮಂದರು ನಕುಲ ಸಹದೇವರು, ಇವ್ರನ್ನೇನು ಮಾಡೋದಾಗಾದರೆ? ದೃಷ್ಟದ್ಯುಮ್ನ ನಮ್ಮ ಭಾವ, ಆದ್ದರಿಂದ ಇವ್ರನ್ನೂ ತಿಂದು ಹಾಕ್ಬಿಡ್ತೀವಿ. ಹಾಗಾದರೆ ನನ್ನನ್ನು ಮಾತ್ರ ಉಳಿಸಿ ಏನು ಉಪಯೋಗ? ಆವಾಗ ಅಣ್ಣ ತಮ್ಮಂದರು ಇಲ್ಲದೆ ನಾನೊಬ್ಬನೇ ಉಳಿದು ಏನು ಮಾಡಲಿ ಅವಾಗ? ಈಗಲೇ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಮೊದಲಾಗಿರತಕ್ಕಂಥ ಅನೇಕ ವ್ಯಕ್ತಿಗಳನ್ನು ನಾನು ನಾಶ ಮಾಡಿ ಸ್ವಜನಂ ಹಿ ಕದಂ ಹತ್ವ ಸುಖಿನಸ್ಯಾಮ ಮಾಧವ ನಕಾಂಕ್ಷೆ ವಿರಯಂ ಕೃಷ್ಣ ನಚ ರಾಜ್ಯಂ ಸುಖಾನಿ ಚ ಅಂತ ಕೇಳಿದ್ದೀನಿ ನಾನೀಗ. ನನ್ನ ಸ್ವಜನರನ್ನು ಕೊಂದು ನಾನು ಹೇಗೆ ಸುಖ ಪಡಲಿ ಅಂತ. ಅಂಥದ್ದು ನೀನು ಯಾರನ್ನೂ ಉಳಿಸಲ್ಲ ಅಂಥೇಳಿ ನನ್ನ ಅಣ್ಣ ತಮ್ಮಂದಿರುಗಳನ್ನು ಕೂಡ ನೀನು ನುಂಗು ಹಾಕೋದಾದರೆ ಹೇಗೆ ಅಂತ ಕೇಳಿದಾಗ ಅದಕ್ಕೆ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದ, ಹಾಗೆ ಅರ್ಥ ಮಾಡ್ಕೊಳ್ಬಾರ್ದು. ಅರ್ಜುನನು ಹಾಗೆ ಅರ್ಥ ಮಾಡ್ಕೊಂಡಿಲ್ಲ. ನೋಡಿದವರು ನಾವು ಆ ರೀತಿಯಾಗಿ ಅರ್ಥ ಮಾಡ್ಕೊಳ್ತೀವಿ, ಹಂಗೆ ಅರ್ಥ ಮಾಡ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಕೃಷ್ಣ ಹೇಳಿದ್ದು, ಋತೆ ಪಿತ್ವಾಂ ನ ಭವಿಷ್ಯಂತಿ ಸರ್ವೇ. ಋತೆ ತ್ವಾಂ ಋತೆ, ನಿನ್ನನ್ನು ಹೊರತುಪಡಿಸಿ. ಅಷ್ಟೇ ಅಲ್ಲ, ಅಪಿ ಅಂತ ಶಬ್ದ ಕೊಟ್ಟು. ಅಪಿ ಅನ್ನೋ ಶಬ್ದದಿಂದ ಯುದ್ಧದಲ್ಲಿ ಯಾರ್ಯಾರು ಉಳಿದಿದ್ದರೋ ಅವ್ರನ್ನೆಲ್ಲ ಇಟ್ಕೊಳ್ಬೇಕು. ದೃಷ್ಟದ್ಯುಮ್ನ ಉಳಿದಿದ್ದ, ಪಂಚ ಉಪಪಾಂಡವರು ಉಳಿದಿದ್ದರು, ಅವರೆಲ್ಲ ಸತ್ತಿರಲಿಲ್ಲ, ಅವರೆಲ್ಲ ಉಳಿದಿದ್ದರು. ಅವರು ಭೀಮ ಇದ್ದ, ಧರ್ಮರಾಜ ಇದ್ದ, ನಕುಲ ಸಹದೇವರಿದ್ದರು, ಅನೇಕ ಜನ ಸೇನಾ ಪ್ರಮುಖರುಗಳಿದ್ದರು. ಆದ್ದರಿಂದ ಇವರುಗಳನ್ನೆಲ್ಲ ಬಿಟ್ಟು ಅಂತ ಅರ್ಥ ಬರೋದಕ್ಕೋಸ್ಕರವಾಗಿ ತ್ವಾಂ ಋತೆ ಅಷ್ಟೇ ಹೇಳಿಲ್ಲ ಕೃಷ್ಣ, ತ್ವಾಂ ಅಪಿ ಋತೆ, ನೀನು ಮತ್ತು ಅಪಿಶಬ್ದದಿಂದ ಉಳಿದಿರತಕ್ಕಂಥ ನಿನ್ನ ಸಹೋದರರುಗಳು ದೃಷ್ಟದ್ಯುಮ್ನಾದಿಗಳು ಇವರನ್ನು ಬಿಟ್ಟು ಯೇ ಪ್ರತ್ಯನೀಕೇಶು ಯೋಧಾ ಅವಸ್ಥಿತಾ ಸರ್ವೇ ತೇ ನ ಭವಿಷ್ಯಂತಿ ಅಂದ. ಈ ಪರಸ್ಪರ ವೈರದಿಂದ ಇರತಕ್ಕಂಥ ಉಳಿದ ಯೋಧರೇನಿದ್ದಾರೆ ಇವರು ಯಾರೂ ಇರೋದಿಲ್ಲ. ಇವರನ್ನೆಲ್ಲ ನಾನು ಸಮಾಹರ್ತುಮಿಹ ಪ್ರವೃತ್ತ, ಇವರನ್ನೆಲ್ಲ ನಾನು ಸಮಾಹರಣೆ ಮಾಡಲಿಕ್ಕೆ, ಅರ್ಥಾತ್ ಸಂಹಾರ ಮಾಡಲಿಕ್ಕೆ ನಾನೀಗ ಬಂದಿದ್ದೇನೆ ಅಂತ ಈ ರೀತಿಯಾಗಿ ಕೃಷ್ಣ ಅರ್ಜುನನಿಗೆ ಸಮಾಧಾನವನ್ನು ಮಾಡ್ತಾ ಇದ್ದಾನೆ. ಆದ್ದರಿಂದ ಅರ್ಜುನ ಅವನ ಮನಸ್ಸಿನಲ್ಲಿ ಇದ್ದಿದ್ದೋ ಅಥವಾ ನಾವು ಈ ಪ್ರಶ್ನೆಯನ್ನು ಮಾಡಿ ಉತ್ತರವನ್ನು ಕೊಡಬೇಕು. ಅರ್ಜುನನು ಮಾತ್ರ ಬಿಟ್ಟಲ್ಲ, ಎಲ್ಲ ಪಾಂಡವರು ಯಾರ್ಯಾರು ಉಳಿದಿದ್ದರು ಅವ್ರನ್ನೆಲ್ಲ ಬಿಟ್ಟು ಅಂತ ಕೃಷ್ಣ ಸ್ಪಷ್ಟವಾಗಿ ಇಲ್ಲಿ ಹೇಳಿದ್ದಾನೆ. ಆದ್ದರಿಂದ ಭಗವಂತ ಈ ಶ್ಲೋಕದಲ್ಲಿ ತಿಳಿಸುವಂತೆ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃತ್ತಃ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಯೇ ಅವಸ್ಥಿತಾಃ ಪ್ರತ್ಯನೀಕೇಷು ಯೋಧಾಃ. ಆದ್ದರಿಂದ ಇಷ್ಟು ಹೇಳ್ದ. ಆನಂತರ ಇದರಲ್ಲಿ ಸ್ವಾರಸ್ಯಕರವಾಗಿ ಭಗವಂತ ತನ್ನನ್ನು ಕಾಲೋಸ್ಮಿ ಅಂತ ಕರೆದುಕೊಂಡಿದ್ದಾನೆ. ಒಂದೊಂದು ಕಡೆಯಲ್ಲಿ ಭಗವಂತ ಒಂದೊಂದು ಶಬ್ದಗಳು, ವಿಶೇಷವಾದ ಶಬ್ದಗಳಿಂದ ತನ್ನನ್ನು ಕರೆದುಕೊಳ್ಳೋದನ್ನು ನಾವು ನೋಡ್ತೀವಿ. ಭಗವಂತ ಹೇಳ್ತಾ ಇದ್ದಾನೆ ಕಾಲೋಸ್ಮಿ ಅಂತಂದ, ನಾನು ಕಾಲನಾಮಕನಾಗಿದ್ದೇನೆ, ಕಾಲ ಅಂತ ನಾನು ಕರೀತಾರೆ ಅಂತಂದ. ಕಾಲ ಶಬ್ದಕ್ಕೆ ಅರ್ಥ ಏನು ಅಂದರೆ ಅದಕ್ಕೆ ಆಚಾರ್ಯರು ಭಾಷ್ಯದಲ್ಲಿ ಬರೀತಾ ಇದ್ದಾರೆ. ಕಾಲ ಶಬ್ದ ಜಗದ್ಬಂಧನ ಛೇದನ ಜ್ಞಾನಾದಿ ಸರ್ವ ಭಗವದ್ ಧರ್ಮವಾಚೀ. ಕಾಲ ಅನ್ನೋ ಶಬ್ದ ಜಗತ್ತಿನ ಬಂಧನ, ಛೇದನ, ಜ್ಞಾನ ಮೊದಲಾಗಿರತಕ್ಕಂಥ ಭಗವಂತನ ಅನೇಕ ವಿಧವಾದ ಧರ್ಮಗಳನ್ನು ತಿಳಿಸುವ ಶಬ್ದವೇ ಕಾಲ ಶಬ್ದ. ಅಲ್ಲ, ಕಾಲ ಶಬ್ದ ಅಷ್ಟೊಂದು ಯಾಕೆ ತಿಳಿಸುತ್ತೆ ಅಂದರೆ ಅದು ಕಲತಿ ಧಾತು, ಕಲತಿ, ಕಲಯತಿ, ಆಕಲಯತಿ ಅಂತ ಧಾತು ಇರೋದು, ವರ್ಬಿರೋದು. ಆದ್ದರಿಂದ ಅದಕ್ಕೆ ಅರ್ಥ ಏನು ಅಂದರೆ ಕಲಬಂಧನೆ, ಕಲಚ್ಛೇದನೆ, ಕಲಜ್ಞಾನೆ, ಕಲಕಾಮಧೇನು ಇತಿ ಪಠಂತಿ. ಕಲತಿ ಎನ್ನೋ ಧಾತುವಿಗೆ ಅರ್ಥ ಏನು ಅಂದರೆ ಕಲಕಾಮಧೇನು ಇತಿ ಪಠಂತಿ. ಕಲಕಾಮಧೇನು, ಕಾಮಧೇನು ಹತ್ತಿರ ಹೋಗಿ ನಾವು ಏನೇನು ಕೇಳ್ಬೋದಪ್ಪ ಅದು ಕೊಡುತ್ತೆ ಅಂದರೆ ನೀವು ಏನೇನು ಕೇಳಿದ್ರೆ ಅದೆಲ್ಲವನ್ನು ಕೊಡುತ್ತದು. ಹಾಗೆ ಈ ಕಲತಿ ಎಂಬತಕ್ಕಂಥ ಧಾತುವಿಗೆ ನೀವು ಯಾವ್ಯಾವ ವಿಧವಾದ ಅರ್ಥವನ್ನು ನೀವು ಅಪೇಕ್ಷೆ ಮಾಡ್ತೀರೋ ಆ ಎಲ್ಲ ವಿಧವಾದ ಅರ್ಥವನ್ನು ಕೂಡ ಈ ಕಲತಿ ಎಂಬತಕ್ಕಂಥ ಧಾತು ಕೊಡುತ್ತೆ. ಆದ್ದರಿಂದ ಇಲ್ಲಿ ಕಲತಿ ಅನ್ನೋ ಧಾತುವಿನಿಂದ ನಿಷ್ಪನ್ನವಾದ ಕಾಲಹ ಅನ್ನೋ ಏನು ಶಬ್ದ ಇದೆ ಆ ಶಬ್ದದಿಂದ ಕಾಲೋಸ್ಮಿಲೋಕ ಕ್ಷಯಕೃತ್ ಪ್ರವೃದ್ಧ ಅಂಥೇಳಿ
ನಾನು ಕಾಲನಾಮಕನಾಗಿದ್ದೇನೆ ಅಂತ ಭಗವಂತ ಹೇಳ್ದ. ಹಾಗೆ ಹೇಳಿದ್ರಿಂದ ಭಗವಂತ ಅವನು ಕಾಲನಾಮಕನಾಗಿದ್ದಾನೆ. ಕಾಲ ಅಂತ ಭಗವಂತನಿಗೆ ಹೆಸರು. ಹಾಗಾದರೆ ಕಾಲ ಅನ್ನೋ ಶಬ್ದಕ್ಕೆ ಭಗವಂತನ ಅನೇಕ ಗುಣಗಳು ಹೇಳ್ತಾ ಇದೆ ಅಂತ ನಾವು ಅರಿತುಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಭಗವಂತ ಇಲ್ಲಿ ಕಾಲೋಸ್ಮಿನೋಕ ಕ್ಷಯಕೃತ್ ಪ್ರವೃದ್ಧ ಅಂತ ಹೇಳಬೇಕಾದ್ರೆ, ಕಾಲನಾಮಕನಾದವನು ನಾನು ಅಂತ ಹೇಳಬೇಕಾದ್ರೆ, ವೇದಗಳಲ್ಲಿ, ಭಾಗವತಾದಿ ಪುರಾಣಗಳಲ್ಲಿ, ಸ್ಕಾಂದಾದಿ ಪುರಾಣಗಳಲ್ಲಿ ಭಗವಂತನಲ್ಲಿ ಕಾಲಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಒಂದು. ಎರಡನೇದ್ದೇನು ಅಂದರೆ, ಅರ್ಜುನ ಸ್ಪಷ್ಟವಾಗಿ ಕೇಳಿದ, ಆಖ್ಯಾಹಿಮೇ ಕೋ ಭವಾನ್ ಉಗ್ರರೂಪ, ನಿನ್ನ ಉಗ್ರರೂಪ ನನಗೆ ಅರ್ಥವಾಗ್ತಾ ಇಲ್ಲ. ಯಾಕೆ ಅಂದರೆ, ನಮೋಸ್ತುತೆ ದೇವವರ ಪ್ರಸೀದ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ, ನೀನೇನು ಎಲ್ಲರನ್ನೂ ತಿನ್ನೋಕೆ ಹೊರಟುಬಿಟ್ಟಿದ್ಯಾ, ಯಾಕೆ ಹಿಂಗೆ ಮಾಡ್ತಾ ಇದ್ಯಾ, ನಿನ್ನ ಬಗ್ಗೆ ವಿಶೇಷವಾಗಿ ತಿಳ್ಕೊಳ್ಬೇಕು ಅಂತ ನನಗೆ ಆಸಕ್ತಿ ಇದೆ. ವಿಜ್ಞಾತುಮಿಚ್ಛಾಮಿ ಅಂದ, ವಿಶೇಷವಾಗಿ ನಾನು ತಿಳ್ಕೊಳ್ಬೇಕು ಅಂತ ಇಚ್ಛೆ ಪಡ್ತಾ ಇದ್ದೇನೆ, ನನಗೇನು ಇದು ಅರ್ಥವಾಗ್ತಿಲ್ಲ ಅಂತ ನೀನೇ ಹೇಳಬೇಕು ಅಂತ ಕೇಳಿದ್ದ. ಅದಕ್ಕೆ ಉತ್ತರವಾಗಿ ಭಗವಂತ ಹೇಳಿದ್ದು ಶಬ್ದ ಕಾಲೋಸ್ಮಿ ಅಂತ ಅವನ ಶಬ್ದ ಹೇಳಿದ್ದರಿಂದ ಆ ಕಾಲಶಬ್ದ ಅರ್ಜುನನ ಮನಸ್ಸಿನಲ್ಲಿದ್ದ ಅನೇಕ ವಿಧವಾದ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ತೆರೆದುಕೊಳ್ಳುತ್ತೆ. ಆದ್ದರಿಂದ ಕಾಲಹ ಅನ್ನೋ ಶಬ್ದಕ್ಕೆ ಪ್ರಥಮಾರ್ಥ ಏನಪ್ಪ ಅಂತಂದರೆ, ಕಾಲ ಅಂದರೆ ಭಗವಂತ ಷಡ್ಗುಣೇಶ್ವರಿಯ ಸಂಪನ್ನನಾದವನು ಅಂತ ಅರ್ಥ. ಸಕಲ ಗುಣಗಳಿಂದ ಪರಿಪೂರ್ಣನಾದವನು ನಾನು. ಅರ್ಜುನ, ನನ್ನನ್ನು ಯಾರು ಅಂತ ಅಂದ್ಕೊಂಡಿದ್ಯಾ? ಕಾಲೋಸ್ಮಿ, ಸಕಲ ಗುಣಗಳಿಂದ ಪರಿಪೂರ್ಣನಾಗಿದ್ದೇನೆ ನಾನು. ಆದ್ದರಿಂದ ಉಗ್ರವಾದ ರೂಪದಿಂದ ತೋರಿಸ್ತಾ ಇಂಥದ್ದೇ ರೂಪ ನಂದು ಅಂತ ಅಂದ್ಕೊಳ್ಬೇಡ. ಸೌಮ್ಯ. ಆನಂತರ ಮುಂದೆ ಕೇಳ್ತೀಯ, ದೇವವರ ಪ್ರಸೀದ, ಪ್ರಸನ್ನನಾಗೂ ಭಗವಂತ, ಪ್ರಸನ್ನವಾದ ರೂಪ ತೋರಿಸು ಅಂತ್ಯ. ನಾನು ಉಗ್ರ ರೂಪ ತೋರ್ಸೋಕ್ಕೂ ಬರುತ್ತೆ, ಪ್ರಸನ್ನವಾದ ರೂಪ ತೋರಿಸ್ಲಿಕ್ಕೂ ಬರುತ್ತೆ, ಎಲ್ಲ ರೀತಿಯಾದ ರೂಪಗಳು ತೋರ್ಸಕ್ಕೆ ಬರುತ್ತೆ, ಎಲ್ಲ ವಿಧವಾದ ಗುಣಗಳು ನನ್ನಲ್ಲಿವೆ. ಆದ್ದರಿಂದ ನಾನು ಕಾಲ ಅಂದ. ಕಾಲಃ ಅಂದರೆ ಸರ್ವಾನ್ ಗುಣಾನ್ ಆತ್ಮನಿ ಕಲಯತಿ ಇತಿ ಕಾಲಃ. ಸಕಲ ವಿಧವಾದ ಗುಣಗಳನ್ನು ತನ್ನಲ್ಲಿ ಭಗವಂತ ತಿಳ್ಕೊಳ್ತಾನೆ, ತನ್ನಲ್ಲಿ ಇಟ್ಕೊಂಡಿದ್ದಾನೆ. ಆದ್ದರಿಂದ ಭಗವಂತನನ್ನು ಕಲಯತಿ, ಬದ್ನಾತಿ, ಕಲತಿ, ಕಲಬಂಧನೆ ಅಂತ ಧಾತು. ಎಲ್ಲ ವಿಧವಾದ ಗುಣಗಳನ್ನು ತನ್ನಲ್ಲಿ ಕಟ್ಟಿ ಹಾಕ್ಕೊಂಡಿದ್ದಾನೆ ಭಗವಂತ. ಆದ್ದರಿಂದ ಅವನಿಗೆ ಕಾಲಃ. ಆದ್ದರಿಂದ ಸಕಲ ಗುಣ ಪರಿಪೂರ್ಣತ್ವಾದ್ ಭಗವಾನ್ ಕಾಲಃ ಅಂತ ಕಲಬಂಧನೆ ಅನ್ನೋ ಧಾತುವನ್ನಿಟ್ಕೊಂಡು ನಾವು ಕಾಲ ಅನ್ನೋ ಶಬ್ದಕ್ಕೆ ಭಗವಂತ ಸಕಲ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ಅಂತ, ಇದನ್ನು ಮೊದಲನೇ ಅರ್ಥ ಅಂತ ಹೇಳ್ತೀವಿ ನಾವು. ಯಾಕೆ ಅಂದರೆ ನಿಜವಾಗಲೂ ಈ ಒಂದು ಅರ್ಥವನ್ನು ಹೇಳಿಬಿಟ್ರೆ ಎಲ್ಲ ವಿಧವಾದ ಪ್ರಶ್ನೆಗಳಿಗೆ ಉತ್ತರ ಬಂದಂತೆ ಲೆಕ್ಕನೇ. ಆದ್ದರಿಂದ ಇಲ್ಲಿ ಕಾಲಃ ಅಂದಾಗ ಸಕಲ ಗುಣ ಪರಿಪೂರ್ಣನಾದವನು ಭಗವಂತ ನಾನು ಅಂತ ಕಲಬಂಧನೆ ಅನ್ನೋ ಧಾತುವಿನಿಂದ ನಿಷ್ಪನ್ನವಾದದ್ದು ಕಾಲಶಬ್ದ. ಅಂತಹ ಕಾಲಶಬ್ದ ಕರೆಸ್ಕೊಳ್ತಕ್ಕಂಥ ನಾನು ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಅಂತಹ ಕೃಷ್ಣ, ಸಕಲ ಗುಣ ಪರಿಪೂರ್ಣನಾದ ಕೃಷ್ಣ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಮಗೆ ಅನುಗ್ರಹವನ್ನು ಮಾಡಲಿ. ನಮಗೆ ಬಂದಿರತಕ್ಕಂಥ ಸಾಂಸಾರಿಕವಾದ ಕ್ಲೇಶಗಳೇನಿದೆ, ನಮಗೆ ಸದ್ಗುಣಗಳನ್ನು ಕಲಬಂಧನೆ ಬಂಧಿಸಿ ನಮಗೆ ಉಂಟು ಮಾಡಲಿ. ಕಲಚ್ಛೇದನೆ ಅಂತಿದೆ, ನಮಗೆ ಬಂದಿರತಕ್ಕಂಥ ನಾನಾ ವಿಧವಾದ ಕ್ಲೇಶಗಳನ್ನು ಛೇದನೆ ಮಾಡಲಿ. ಛೇದನೆ ಮಾಡೋಕ್ಕೆ ಬೇಕಾದಂಥ ಕಲಜ್ಞಾನೆ, ಅಂತಹ ಜ್ಞಾನವನ್ನು ನಮಗೆ ಅವನು ಉಂಟು ಮಾಡಲಿ. ಯಾಕೆ ಅಂದರೆ ಆತ ನಮ್ಮ ಪಾಲಿಗೆ ಕಾಮಧೇನು ಆಗಿದ್ದಾನೆ ಅಂತ ಹೇಳಿ ಅವನಿಗೆ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯರ ವಿಶ್ವರೂಪ ಸಂದರ್ಶನ ನಮ್ಮೆಲ್ಲರಿಗೂ ಕೂಡ ಆ ಶ್ಲೋಕಗಳಲ್ಲಿ ಸಾಕ್ಷಾತ್ತು ಶ್ರೀಮನ್ನಾರಾಯಣನೇ ನಮ್ಮ ಎದುರುಗಡೆ ಬಂದು ವಿಶ್ವರೂಪ ತೋರಿಸಿದ ಹಾಗೆ ಇತ್ತಲ್ಲ. ಹಾಗಾಗಿ ಆ ವಿಶ್ವರೂಪ ಸಂದರ್ಶನಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ನಾವೆಲ್ಲರೂ ಕೂಡ ಪಡೆದಿದ್ದೇವೆ ಅಂಥೇಳಿ ಈಗ ಮತ್ತೊಮ್ಮೆ ಈ ಪಾರಾಯಣವನ್ನು ನಾವು ಇವತ್ತು ಪ್ರಾರಂಭ ಮಾಡೋಣ.
अथ श्रीमद्भगवद्गीतासु अथ श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे विश्वरूपसन्दर्शनयोगो नाम विश्वरूपसन्दर्शनयोगो नाम एकादशोऽध्यायः। एकादशोऽध्यायः। अमी च त्वाम् अमी च त्वाम् धृतराष्ट्रस्य पुत्राः धृतराष्ट्रस्य पुत्राः सर्वे सहैवावनिपालसङ्घैः सर्वे सहैवावनिपालसङ्घैः भीष्मो द्रोणः सूतपुत्रस्तथासौ भीष्मो द्रोणः सूतपुत्रस्तथासौ सहास्मदीयैरपि सहास्मदीयैरपि योधमुख्यैः योधमुख्यैः वक्त्राणि ते वक्त्राणि ते त्वरमाणा विशन्ति त्वरमाणा विशन्ति दंष्ट्राकरालानि दंष्ट्राकरालानि भयानकानि भयानकानि केचिद्विलग्ना दशनान्तरेषु केचिद्विलग्ना दशनान्तरेषु सन्दृश्यन्ते चूर्णितैरुत्तमाङ्गैः सन्दृश्यन्ते चूर्णितैरुत्तमाङ्गैः यथा नदीनाम् यथा नदीनां बहवोऽम्बुवेगाः बहवोऽम्बुवेगाः समुद्रमेवाभिमुखा द्रवन्ति समुद्रमेवाभिमुखा द्रवन्ति तथा तवामि तथा तवामि नरलोकवीराः नरलोकवीराः विशन्ति विशन्ति वक्त्राण्यभिविज्वलन्ति वक्त्राण्यभिविज्वलन्ति यथा प्रदीप्तं यथा प्रदीप्तं ज्वलनं पतङ्गाः ज्वलनं पतङ्गाः विशन्ति नाशाय विशन्ति नाशाय समृद्धवेगाः समृद्धवेगाः तथैव नाशाय तथैव नाशाय विशन्ति लोकाः विशन्ति लोकाः तवापि वक्त्राणि तवापि वक्त्राणि समृद्धवेगाः समृद्धवेगाः लेलीह्यसे लेलीयसे ग्रसमानः समन्तात् ग्रसमानः समन्तात् लोकान् समग्रान् लोकान् समग्रान् वदनैर्ज्वलद्भिः वदनैर्ज्वलद्भिः तेजोभिरापूर्य तेजोभिरापूर्य जगत्समग्रम् जगत्समग्रं भासस्तवोग्राः भासस्तवोग्राः प्रतपन्ति विष्णो प्रतपन्ति विष्णो आख्याहि मे को आख्याहि मे को भवानुग्ररूपो भवानुग्ररूपो नमोऽस्तु ते नमोऽस्तु ते देववरप्रसीद देववरप्रसीद विज्ञातुमिच्छामि विज्ञातुमिच्छामि भवन्तमाद्यम् भवन्तमाद्यं न हि प्रजानामि न हि प्रजानामि तव प्रवृत्तिम् तव प्रवृत्तिं श्रीभगवानुवाच श्रीभगवानुवाच कालोऽस्मि लोकक्षयकृत् प्रवृद्धो कालोऽस्मि लोकक्षयकृत् प्रवृद्धो लोकान् समाहर्तुमिह प्रवृत्तः लोकान् समाहर्तुमिह प्रवृत्तः ऋतेऽपि त्वाम् हृदेऽपि त्वां न भविष्यन्ति सर्वे न भविष्यन्ति सर्वे एव स्थिताः एव स्थिताः प्रत्यनीकेषु योधाः प्रत्यनीकेषु योधाः तस्मात् त्वमुत्तिष्ठ तस्मात् त्वमुत्तिष्ठ यशो लभस्व यशो लभस्व जित्वा शत्रून् जित्वा शत्रून् भुङ्क्ष्व राज्यं समृद्धम् भुङ्क्ष राज्यं समृद्धम् मयैवैते मयैवैते निहताः निहताः पूर्वमेव पूर्वमेव
निमित्तमात्रं निमित्तमात्रं भवसव्यसाचिन् भवसव्यसाचिन् द्रोणं च भीष्मं च द्रोणं च भीष्मं च जयद्रथं च जयद्रथं च कर्णं तथान्यानपि कर्णं तथान्यानपि योधवीरान् योधवीरान् मया हतांस्त्वं मया हतां स्वं जहिमाव्यधिष्ठाः जहिमाव्यधिष्ठा युध्यस्व युध्यस्व जेतासि जेतासि रणे सपत्नान् रणे सपत्ना सञ्जय उवाच सञ्जय उवाच एतत् श्रुत्वा वचनं केशवस्य एतत् श्रुत्वा वचनं केशवस्य कृताञ्जलिर्वेपमानः किरीटी कृताञ्जलिर्वेपमानः किरीटी नमस्कृत्वा नमस्कृत्वा भूय एवाह कृष्णं भूय एवाह कृष्णं सगद्गदं भीतभीतः प्रणम्य सगद्गदं भीतभीतः प्रणम्य अर्जुन उवाच अर्जुन उवाच स्थाने हृषीकेश स्थाने ऋषिकेश तव प्रकीर्त्या तव प्रकीर्त्या जगत्प्रहृष्यत्यनुरज्यते च जगत्प्रहृष्यत्यनुरज्यते च रक्षांसि भीतानि दिशो द्रवन्ति रक्षांसि भीतानि दिशो द्रवन्ति सर्वे नमस्यन्ति च सिद्धसङ्घाः सर्वे नमस्यन्ति च सिद्धसङ्घाः कस्माच्च ते कस्माच्च ते न नमेरन्महात्मन् न नमेरन्महात्मन् गरीयसे गरीयसे ब्रह्मणोऽप्यादिकर्त्रे ब्रह्मणोऽप्यादिकर्त्रे अनन्तदेवेश जगन्निवास अनन्तदेवेश जगन्निवास त्वमक्षरं सदसत्तत्परं यत् त्वमक्षरं सदसत्तत्परं यत् त्वमादिदेवः पुरुषः पुराणः त्वमादिदेवः पुरुषः पुराणः त्वमस्य विश्वस्य परं निधानम् त्वमस्य विश्वस्य परं निधानम् वेत्तासि वेद्यं च परं च धाम वेत्तासि वेद्यं च परं च धाम त्वया ततं विश्वमनन्तरूपा त्वया ततं विश्वमनन्तरूपा वायुर्यमोऽग्निर्वरुणः शशाङ्कः वायुर्यमोऽग्निर्वरुणः शशाङ्कः प्रजापतिस्त्वं प्रपितामहश्च प्रजापतिस्त्वं प्रपितामहश्च नमो नमस्तेऽस्तु सहस्रकृत्वः नमो नमस्ते सुसहस्रकृत्वा पुनश्च भूयोऽपि नमो नमस्ते पुनश्च भूयोऽपि नमो नमस्ते नमः पुरस्तादथ पृष्ठतस्ते नमः पुरस्तादथ पृष्ठतस्ते नमोऽस्तु ते सर्वत एव सर्वा नमोऽस्तु ते सर्वत एव सर्वा अनन्तवीर्यामितविक्रमस्त्वम् अनन्तवीर्यामितविक्रमस्त्वं सर्वं समाप्नोषि ततोऽसि सर्वः सर्वं समाप्नोषि ततोऽसि सर्वः सखेति मत्वा प्रसभं यदुक्तम् सखेति मत्वा प्रसवं यदुक्तम् हे कृष्ण हे यादव हे सखेति हे कृष्ण हे यादव हे सखेति अजानता महिमानं तवेदम् अजानता महिमानं तवेदम् मया प्रमादात् प्रणयेण वापि मया प्रमादात् प्रणयेन वापि यच्चापहासार्थमसत्कृतोऽसि यश्चापहासार्थमसत्कृतोऽसि विहारशय्यासनभोजनेषु विहारशय्यासनभोजनेषु एकोऽथवाप्यच्युत एकोऽथवाप्यच्युत तत्समक्षम् तत्समक्षम् तत्क्षामये तत्क्षामये त्वामहमप्रमेयम् त्वामहमप्रमेयम्
पितासि लोकस्य पितासि लोकस्य चराचरस्य चराचरस्य त्वमस्य पूज्यश्च त्वमस्य पूज्यश्च गुरुर्गरीयान् गुरुर्गरीयान् न त्वत्समोऽस्त्य न त्वत्समोऽस्य भ्यधिकः कुतोऽन्यो ह्यधिकः कुतोऽन्यो लोकत्रयेऽप्यप्रतिमप्रभावा लोकत्रयेऽप्यप्रतिमप्रभावा तस्मात् प्रणम्य तस्मात् प्रणम्य प्रणिधाय कायम् प्रणिधाय कायम् प्रसादये प्रसादये त्वामहमीशमीड्यम् त्वामहमीशमीड्यम् पितेव पुत्रस्य सखेव सख्युः पितेव पुत्रस्य सखेव सख्युः प्रियः प्रियायार्हसि देव सोढुम् प्रियः प्रियायार्हसि देव सोढुम् अदृष्टपूर्वम् अदृष्टपूर्वम् हृषितोऽस्मि दृष्ट्वा हृषितोऽस्मि दृष्ट्वा भयेन च भयेन च प्रव्यथितं मनो मे प्रव्यथितं मनो मे तदेव मे दर्शय देवरूपम् तदेव मे दर्शय देवरूपम् प्रसीद देवेश जगन्निवास प्रसीद देवेश जगन्निवास किरीटिनं गदिनं चक्रहस्तम् किरीटिनं गदिनं चक्रहस्तम् इच्छामि त्वां द्रष्टुमहं तथैव इच्छामि त्वां द्रष्टुमहं तथैव तेनैव रूपेण चतुर्भुजेन तेनैव रूपेण चतुर्भुजेन सहस्रबाहो भव विश्वमूर्ते सहस्रबाहो भव विश्वमूर्ते श्रीभगवानुवाच श्रीभगवानुवाच मया प्रसन्नेन तवार्जुनेदम् मया प्रसन्नेन तवार्जुनेदम् रूपं परं दर्शितमात्मयोगात् रूपं परं दर्शितमात्मयोगात् तेजोमयम् तेजोमयं विश्वमनन्तमाद्यम् विश्वमनन्तमाद्यं यन्मे त्वदन्येन यन्मे त्वदन्येन न दृष्टपूर्वम् न दृष्टपूर्वम् न वेदयज्ञाध्ययनैर्न दानैः न वेदयज्ञाध्ययनैर्न दानैः न च क्रियाभिः न च क्रियाभिः न तपोभिरुग्रैः न तपोभिरुग्रैः एवं रूपः एवं रूपः शक्यमहं नृलोके शक्यमहं नृलोके द्रष्टुं त्वदन्येन द्रष्टुं त्वदन्येन कुरु प्रवीर गुरुप्रवीर मा ते व्यथा मा ते व्यथा मा च विमूढभावो मा च विमूढभावो दृष्ट्वा रूपं दृष्ट्वा रूपं घोरमीदृङ्ममेदम् घोरमीदृङ्ममेदम् व्यपेतभीः व्यपेतभीः प्रीतमनाः पुनस्त्वम् प्रीतमनः पुनस्त्वम् तदेव मे रूपमिदं प्रपश्य तदेव मे रूपमिदं प्रपश्य सञ्जय उवाच सञ्जय उवाच इत्यर्जुनं वासुदेवस्तथोक्त्वा इत्यर्जुनं वासुदेवस्तथोक्त्वा स्वकं रूपं स्वकं रूपं दर्शयामास भूयः दर्शयामास भूयः आश्वासयामास च भीतमेनम् आश्वासयामास च भीतमेनं भूत्वा पुनः सौम्य वपुर्महात्मा भूत्वा पुनः सौम्य वपुर्महात्मा अर्जुन उवाच अर्जुन उवाच दृष्ट्वेदं मानुषं रूपं दृष्ट्वेदं मानुषं रूपं तव सौम्यं जनार्दन तव सौम्यं जनार्दन इदानीमस्मि संवृत्तः इदानीमस्मि संवृत्तः सचेताः प्रकृतिं गतः सचेता प्रकृतिं गतः श्रीभगवानुवाच श्रीभगवानुवाच
సుదుర్దర్శమిదం రూపం సుదుర్దర్శమిదం రూపం దృష్టవానసి యన్మమ దృష్టవానసి యన్మమ దేవా అప్యస్య రూపస్య దేవాప్యస్య రూపస్య నిత్యం దర్శనకాంక్షిణః నిత్యం దర్శనకాంక్షిణః నాహం వేదైర్న తపసా నాహం వేదైర్న తపసా న దానేన న చేజ్యయా న దానేన న చేజ్యయా శక్య ఏవం విధో ద్రష్టుం శక్య ఏవం విధో ద్రష్టం దృష్టవానసి మాం యథా దృష్టవానసి మాం యథా భక్త్యా త్వనన్యయా శక్యః భక్త్యా త్వనన్యయా శక్యః అహమేవం విధోర్జున అహమేవం విధోర్జున జ్ఞాతుం ద్రష్టుం చ తత్వేన జ్ఞాతుం ద్రష్టుం చ తత్వేన ప్రవేష్టుం చ పరంతప ప్రవేశం చ పరంతప మత్కర్మ కృన్మత్పరమో మత్కర్మ కృన్మత్పరమః మద్భక్తః సంగవర్జితః మద్భక్తః సంగవర్జితః నిర్వైరः సర్వభూతేషు నిర్వైరः సర్వభూతేషు యః సమామేతి పాండవా యస్స మామేతి పాండవ ఇది శ్రీమద్భగవద్గీతాసు ఇది శ్రీమద్భగవద్గీతాసు ఉపనిషత్సు ఉపనిషత్సు బ్రహ్మ విద్యాయాం బ్రహ్మవిద్యాయాం యోగశాస్త్రే యోగశాస్త్రే శ్రీకృష్ణార్జున సంవాదే శ్రీకృష్ణార్జున సంవాదే విశ్వరూప సందర్శన యోగో నామ విశ్వరూప సందర్శన యోగో నామ ఏకాదశోऽధ్యాయః ఏకాదశోऽధ్యాయः యత్ర యోగేశ్వరః కృష్ణో యత్ర యోగేశ్వరः కృష్ణో యత్ర పార్థో ధనుర్ధరః యత్ర పార్థో ధనుర్ధరः తత్ర శ్రీర్విజయో భూతిః తత్ర శ్రీర్విజయో భూతిః ధ్రువా నీతిర్మతిర్మమ ధ్రువా నీతిర్మతిర్మమ యదక్షరపదభ్రష్టం యదక్షరపదభ్రష్టం మాత్రాహీనం చ యద్భవేత్ మాత్రాహీనం చ యద్భవేత్ తత్సర్వం క్షమ్యతాం దేవా తత్సర్వం క్షమ్యతాం దేవ నారాయణ నమోస్తుతే నారాయణ నమోస్తుతే కాయేన వాచా మనసైంద్రియైర్వా కాయేన వాచా మనసేంద్రియైర్వా బుద్ధ్యాత్మనా వా ప్రకృతే స్వభావాత్ బుద్ధ్యాత్మనా వా ప్రకృతే స్వభావాత్ కరోమి యద్యత్ సకలం పరస్మై కరోమి యద్యత్ సకలం పరస్మై నారాయణాయేతి సమర్పయామి. ನಾರಾಯಣಾಯೇತಿ ಸಮರ್ಪಯಾಮಿ. ಇಷ್ಟೊತ್ತು ನಾವು ವಿಶ್ವರೂಪ ಸಂದರ್ಶನ, ಈಗ ಲೋಕಕ್ಷೇಮ ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಈ ಸಂಚಿಕೆ ಕೊನೆ ಭಾಗದಲ್ಲಿ ಪುನಃ ಶ್ರೀ ಶ್ರೀನಿವಾಸ ದೇವರ ಮಂಗಲಾಶಾಸನದೊಂದಿಗೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಲಿದೆ. ನಾವೆಲ್ಲರೂ ಕೂಡ ಶ್ರೀನಿವಾಸ ದೇವರ ಒಂದು ಮಂಗಲಾಶಾಸನದಿಂದ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಅಂತ ಹೇಳಿ ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಶ್ರೀ ಶ್ರೀನಿವಾಸ ದೇವರ ಚರಣಾರವಿಂದಗಳಲ್ಲಿ ಪ್ರಾರ್ಥಿಸೋಣ. ಹೀಗೆ ಶ್ರಿಯಃ ಕಾಂತಾಯ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ನಿಧಯೇರ್ದಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀ ವೆಂಕಟ ನಿವಾಸಾಯ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀ ಶ್ರೀನಿವಾಸಾಯ ಮಂಗಳಂ. ಶ್ರೀ ಶ್ರೀನಿವಾಸಾಯ ಮಂಗಳಂ.
ಓ